ಅನೇಕ ಜನ ಮೇಷ್ಟ್ರಿಗೆ ಆಗದೇ ಇರೋವಂಥವರು, ಅವರು ಜಾತಿವಾದಿ ಆಗಿದ್ದರು, ಭ್ರಷ್ಟಾಚಾರಿ ಆಗಿದ್ದರು, ಮುಂಗೋಪ ಇತ್ತು, ಏನೇನೋ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ನಾನು ಕಂಡಂಥ ಇನ್ಸಿಡೆನ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಅವ್ರು ಜಾತಿವಾದಿ ಆಗಿದ್ರಾ ಅಲ್ವಾ ಅನ್ನೋಂಥದ್ದು ಅರ್ಥ ಆಗುತ್ತೆ. ನಾನು ಲಂಕೇಶ್ ಅಂತ ಕರೆಯೋದೊಂದು ಸ್ವಲ್ಪ ಕಷ್ಟ ನನಗೆ. ನಾನು ಅವ್ರನ್ನ ಮೇಷ್ಟ್ರು ಅಂತಲೇ ಕರಿತಾ ಇದ್ದಿದ್ದು. ಅವರು ನನಗೆ ಮೇಷ್ಟ್ರಾಗಿದ್ದು 40 ವರ್ಷ, 20 ವರ್ಷ. ಏನು ಸರ್ ನೀವು 20 ವರ್ಷ ಫೇಲ್ ಆಗಿದ್ರಾ ಅಂತ ಕೇಳ್ಬೋದು ನೀವು. 20 ವರ್ಷ ಒಬ್ಬ ಸ್ಟೂಡೆಂಟು ಹೆಂಗಿರೋಕ್ಕೆ ಸಾಧ್ಯ ಅಂತೇಳ್ಬಿಟ್ಟು. ನಾಗತಿಹಳ್ಳಿಯವ್ರಿಗೂ ಅಷ್ಟೇ, ನನಗೂ ಅಷ್ಟೇ, ಚಂದ್ರೇಗೌಡರಿಗೂ ಅಷ್ಟೇ, ಇಲ್ಲಿರೋಂಥವ್ರು ಭಾಳ ಜನಕ್ಕೆ ಅವರು ಮೇಷ್ಟ್ರಾಗಿದ್ದು ಸುಮಾರು 20-30 ವರ್ಷಗಳ ಕಾಲ. ಇನ್ನೂ ಕೆಲವ್ರಿಗೆ ಇನ್ನೂ ಹಳೆಯ ಮೇಷ್ಟ್ರಾಗಿದ್ದಾರೆ. ಅಗ್ರಹಾರ ಅವ್ರಿಗೆಲ್ಲ 40 ವರ್ಷ 30 ವರ್ಷ ಮೇಷ್ಟ್ರಾಗಿದ್ದು ಅವ್ರು ಮೇಷ್ಟ್ರಾಗೇ ಉಳ್ಕೊಂಡಿದ್ದಾರೆ. ಅವ್ರು ಯಾಕೆ ನಮಗೆ ಮೇಷ್ಟ್ರಾಗೆ ಉಳ್ಕೊಂಡ್ರು ಅಂತಂದರೆ, ನಮಗೆ 4 ಗೋಡೆಗಳ ಮಧ್ಯೆ ಪಾಠ ಹೇಳುವಂಥ ಮೇಷ್ಟ್ರಾಗಿರಲಿಲ್ಲ. ಅವರು ಜೀವನದ ಪಾಠಗಳನ್ನು ಹೇಳುವಂಥ ಮೇಷ್ಟ್ರಾಗಿದ್ದರು, ಬದುಕಿನ ಪಾಠಗಳನ್ನು ಹೇಳುವಂತಹ ಮೇಷ್ಟ್ರಾಗಿದ್ದರು. ಆ ಕಾರಣಕ್ಕೋಸ್ಕರ ನಮಗೆ ಅವರೆಂದಿಗೂ ನಮಗೆ ಮೇಷ್ಟ್ರಾಗೇ ಉಳಿತಾರೆ. ಈವನ್ ಮುಕುಂದರಾಜ್ ಇರ್ಬೋದು, ನಾಗತಿಹಳ್ಳಿ ಇರ್ಬೋದು. ನಾನೀಗ ನೋಡಿದ ತಕ್ಷಣ ಅಂದ್ಕೊಳ್ತಾ ಇದ್ದೆ, ನಾಗತಿಹಳ್ಳಿನ ಮತ್ತು ನನ್ನನ್ನು ಇಬ್ಬರನ್ನೂ ಒಂದು ಗೋಷ್ಠಿಗೆ ಹಾಕಿದ್ದಾರೆ ಅಂತಂದರೆ, ನನಗೆ ಮೇಷ್ಟ್ರಿಂದ ಅತಿ ಹೆಚ್ಚು ಬಯಸ್ಕೊಂಡವನು ನಾಗತಿಹಳ್ಳಿ, ಕಡಿಮೆ ಬಯಸ್ಕೊಂಡವನು ನಾನು ಅಲ್ವೇನೋ. ಸಾರಿ ನಮ್ಮ ಅವನ್ನ ನಾವಿಬ್ಬರು ಸಮಕಾಲೀನರು, ಅದಕ್ಕೋಸ್ಕರ ಏನೋ ಬರೋ ಅಂತಲೇ ಮಾತಾಡ್ತೀವಿ. ಯಾಕೆ ಬಯಸ್ಕೊಳ್ತಿದ್ದ ಅಂತಂದರೆ, ಲಂಕೇಶನ್ ಕಂಡ್ರೆ ನಾವೆಲ್ಲರೂ ಹೆದರ್ತಿದ್ವಿ. ಲಂಕೇಶರನ್ನು ಭಾಳ ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ದಂತಹ ವ್ಯಕ್ತಿ ಅಂತಂದರೆ ನಾಗತಿಹಳ್ಳಿ. ಬಿಡಿ ಸರ್ ನಿಮ್ಮ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಮಾತಾಡ್ಬಿಡ್ತಿದ್ರು. ಹಾಗಾಗಿ ಆ ಸಲಿಗೆ ಇತ್ತು ಮೇಷ್ಟ್ರ ಜೊತೆಯಲ್ಲಿ. ಇವರಂತೂ ಮುಕುಂದರಾಜಂತೂ ಅವ್ರ ಜೊತೆ ಆಟ ಆಡ್ತಿದ್ರು. ಯಾವ ಆಟ ಅಂತ ನಿಮಗೇನು ಹೇಳಲ್ಲ, ಯಾಕಂದರೆ ನೀವು ಕಲ್ತ್ಬಿಟ್ರೆ ಕಷ್ಟ. ಅವರೆಲ್ಲ ಇಸ್ಪೀಟ್ ಫ್ರೇಮ್ಗಳು, ಅವರೆಲ್ಲ ಇಸ್ಪೀಟ್ ಆಡಿಕೊಂಡು ಇದ್ದಂಥವ್ರು. ಇಲ್ಲಿ ಯಾರು ಕೂಡ ಶಿಬಿರಾರ್ಥಿಗಳು ತಪ್ಪು ತಿಳಿಬೇಡಿ. ಸೀತಾರಾಮ್ ಬಂದಿರು, ನಾನು ನೋಡಲೇ ಇಲ್ಲ. ಸೀತಾರಾಮು, ಬಸವಲಿಂಗ ಎಲ್ಲ ಬಂದರೆ. ಸೀತಾರಾಮ್ ಬಹುಶಃ 40 ವರ್ಷಗಳ ಹಿಂದಿನ ಶಿಷ್ಯ. 40-50 ವರ್ಷ ಸೀತಾರಾಮ್? 50 ವರ್ಷನಾ? 50 ವರ್ಷ, 40 ವರ್ಷದ ಹಿಂದಿನ ಮೇಷ್ಟ್ರ ಶಿಷ್ಯ. ಅವ್ರಿಗೂ ಕೂಡ ಮೇಷ್ಟ್ರೇ. ಇಲ್ಲಿ ನನಗೆ ನಿಮ್ಮನ್ನೆಲ್ಲ ನೋಡಿದಾಗ, ಶಿಬಿರಾರ್ಥಿಗಳನ್ನ ನೋಡಿದಾಗ ನನಗೆ ನೆನಪಾಗುವಂಥದ್ದು ಏನು ಅಂತಂದರೆ, ನಾವೆಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶಗಳಿಂದ ಬಂದಂಥವ್ರೆ. ನಾನು ಕೂಡ ಕೋಲಾರದಿಂದ ಬಂದವನು, ನಾಗತಿಹಳ್ಳಿಯಿಂದ ಬಂದವರು, ಸೀತಾರಾಮು ಗೌರಿಬಿದೂರಿಂದ ಬಂದಿದ್ದು. ಹೀಗೆ ಒಬ್ಬೊಬ್ಬರು ಕೂಡ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ನಿಮ್ಮ ರೀತಿಯಲ್ಲೇ ಬಂದಿದ್ದಂಥವ್ರು. ನಾವು ಮೇಷ್ಟ್ರ ಕೈಗೆ ಸಿಕ್ಕಿದ್ರಿಂದ ಇವತ್ತು ಇಲ್ಲಿ ನಿಂತು ಮಾತಾಡೋವಂತಹ ಇದನ್ನು ತಲುಪಿದ್ದೀವಿ ಅಂತಂದರೆ, ನಿಮಗೂ ಕೂಡ ಮೇಷ್ಟ್ರು ಯಾವ ರೀತಿ ಸ್ಫೂರ್ತಿ ಆಗಬೇಕಾಗಿತ್ತು ಅನ್ನೋದನ್ನು ನಾನಿಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 1979ರಲ್ಲಿ ನಾನು ಇಲ್ಲಿ ಕಾನೂನು ಪದವಿ ಓದಲಿಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಒಂದು ಶಿಬಿರ ನಡೀತಾ ಇತ್ತು. GS ಶಿವರುದ್ರಪ್ಪನವರು ಸೆನೆಟ್ ಹಾಲಲ್ಲಿ ಒಂದು ಶಿಬಿರ ಮಾಡ್ತಿದ್ರು. ಆ ಶಿಬಿರದಲ್ಲಿ ಲಂಕೇಶ್ ಅವರು, ತೇಜಸ್ವಿ, ಅನಂತಮೂರ್ತಿ ಎಲ್ಲ ಘಟಾನುಘಟಿಗಳೆಲ್ಲ ಇದ್ದರು. ಅವತ್ತು ನಾವೆಲ್ಲ ನಿಮ್ಮ ಥರನೇ ಹುಡುಗರಾಗಿ ಅವ್ರನ್ನ ನೋಡ್ತಾ ಇದ್ವಿ. ನೋಡಿ ಅವ್ರಿಗೆಲ್ಲ ಒಂದು ಸ್ಫೂರ್ತಿ, ಅವ್ರು ನೋಡೋದೇ ಒಂದು ಖುಷಿ. ಆಗ ಅನೇಕ ಸಾಹಿತ್ಯದ ವಿಷಯಗಳು ಮಾತಾಡ್ತಿದ್ರು, ನಮಗೆ ಸುಮಾರು ಅರ್ಥ ಆಗ್ತಾ ಇರಲಿಲ್ಲ. ಆದರೂ ಕೂಡ ಅವ್ರು ನೋಡಿ ಅವ್ರು ಮಾತಾಡೋವಂಥದ್ದೇ ಒಂದು ಖುಷಿಯಾಗಿತ್ತು. ಅದಕ್ಕಿಂತ ಮುಂಚೆ ಒಂದು ಸಲ ನಾನು ಕಾಲೇಜಲ್ಲಿದ್ದಾಗ ಕೋಲಾರ ಕಾಲೇಜಿಗೆ ಲಂಕೇಶ್ ಅವರು ಬಂದಿದ್ದರು. ಕೋಲಾರ ಕಾಲೇಜಲ್ಲಿ ಅವರು ಬಂದಾಗ ಅಲ್ಲಿ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಅವ್ರದ್ದೊಂದು ಭಾಷಣ ಇತ್ತು. ಅವರು ಭಾಷಣ ಹೇಳಿದ್ದಕ್ಕೆ 1-2 ಸಾಲುಗಳಂತೂ ನನಗೆ ಇನ್ನೂ ನೆನಪಿದೆ. ಆ ಕಪ್ಪು ಮುಖಗಳು ಮತ್ತು ಕಂದು ಮುಖಗಳನ್ನು ಒಮ್ಮೆ ನೋಡಿ ನೀವು ಒಂದು ಮುಗುಳ್ನಗಿ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥ ಮಾತು. ಕಂದು ಮುಖಗಳು ಮತ್ತು ಕಪ್ಪು ಮುಖಗಳು. ಕೋಲಾರದಲ್ಲಿ ಕಂದು ಮುಖ ಕಪ್ಪು ಮುಖ ಇಲ್ಲದೆ ನಾವು ನಾಗತಿಹಳ್ಳಿ ಚಂದ್ರಶೇಖರ್ ಹತ್ರ ಇರೋಕ್ಕಾಗತ್ತಾ? ನಾವೆಲ್ಲ ಹಿಂಗೆ ಇರಬೇಕು. ನೀನು ಬೆಳಗಿದೆಯಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ. ಹಿಂಗೆ ನಾವು ಮಾತಾಡಿ ಅದು ಕಂಟಿನ್ಯೂಟಿ ಇನ್ನೊಂದು ಮಾತು ಹೇಳಿದ್ರು.
ಅದು ದಲಿತ ಅಂಬೇಡ್ಕರ್ ಹಾಸ್ಟೆಲ್ ಆಗಿರೋದ್ರಿಂದ ದಲಿತರು ಹೆಚ್ಚಾಗಿದ್ದರಿಂದ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಈ ದೇಶದಲ್ಲಿ ಎಲ್ಲ ಒಳ್ಳೆಯದು ಬಂದಿರೋದು ಕೂಡ ತಳಸಮದಾಗಲಿಲ್ಲ. ರಾಮಾಯಣದಂಥ ಮಹಾಕಾವ್ಯ ಬಂದಿದ್ದು ಒಬ್ಬ ವಾಲ್ಮೀಕಿ, ಮಹಾಭಾರತದಂಥ ಒಂದು ಮಹಾಕಾವ್ಯ ಬರಬೇಕಾದ್ರೆ ಒಬ್ಬ ವ್ಯಾಸಭತ್ತ, ಸಂವಿಧಾನದಂತಹ ಒಬ್ಬ ಇಡೀ ದೇಶಕ್ಕೆ ಒಂದು ಮಹಾಕಾವ್ಯ ಬರಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಬಂದರು. ಎಲ್ಲ ಬಂದಿದ್ದು ಕೂಡ ತಳಸಮದಾಗಲಿಲ್ಲ ಅನ್ನೋದನ್ನು ಒಂದು ಸ್ಫೂರ್ತಿ ಬರುವಂತಹ ಮಾತುಗಳನ್ನು ಆಡಿದರು. ಆ ಮಾತುಗಳಿಂದಾಗಿ ನಾವೆಲ್ಲ ಪ್ರಭಾವಿತರಾಗಿದ್ವಿ. ಇಲ್ಲಿ 79 ಬಂದಾಗ ಆ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಥರನೇ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಅದಾದಮೇಲೆ ನಾನು ಕಾನೂನು ಸೇರಿದ ಮೇಲೆ ಒಂದು ಇನ್ಸಿಡೆನ್ಸ್ ನಡೀತು. ನಮ್ಮ ಅಕ್ಕನ ಗಂಡ ಹಾಸ್ಪಿಟ್ಲಲ್ಲಿದ್ದರು. ಅವ್ರ ಪಕ್ಕದ ಬೆಡ್ಡಲ್ಲಿ ಒಬ್ಬ ಅತ್ಯಂತ ಬಡ ರೋಗಿ ಒಬ್ಬರು ಇದ್ದರು. ಅವರು ಸಾವಿನ ಸ್ಥಿತಿಯಲ್ಲಿದ್ದರು. ಅವ್ರಿಗೆ ಬ್ಲಡ್ ಬೇಕಾಗಿತ್ತು. ಬ್ಲಡ್ ಕೊಡಬೇಕಾದ್ರೆ ಹಾಸ್ಪಿಟ್ಲವರು ಡಾಕ್ಟ್ರ್ ಏನು ಹೇಳ್ತಿದ್ರು, ಇಷ್ಟು ದುಡ್ಡು ಕೊಟ್ಟರೆ ಬ್ಲಡ್ ಕೊಡ್ತೀವಿ, ಇಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು. ಆ ರೋಗಿಯ ಹೆಂಡತಿ ಪ್ರತಿ ವ್ಯಕ್ತಿ ಹತ್ರ ಹೋಗಿ ₹1 ₹2 ಕೇಳ್ಕೊಳ್ತಾ ಇದ್ಲು. ನಾನು ಅಲ್ಲೇ ಇದ್ದೆ. ಆಗ ತಾನೇ ಲಂಕೇಶ್ ಪತ್ರಿಕೆ ಆರಂಭ ಆಗಿತ್ತು. ನನ್ನ ಕೈಯಲ್ಲಿ ಲಂಕೇಶ್ ಪತ್ರಿಕೆ ಇತ್ತು. ಬಹುಶಃ 2ನೇ ಸಂಚಿಕೆನೋ 3ನೇ ಸಂಚಿಕೆನೋ ಇರ್ಬೋದು ಅಷ್ಟೇ. ಅದು ಅಲ್ಲಿ ನೋಡಿಬಿಟ್ಟು ಅದನ್ನು ಭಾಳ ಕಣ್ಣಲ್ಲಿ ನೀರು ಬಂತು ನನಗೆ. ಕಡೆಗೆ ಡಾಕ್ಟ್ರ್ ಹೋಗಿ ಕಾರಲ್ಲಿ ಕುಂತ್ಕೊಳ್ತಾರೆ, ಈಕೆ ಓಡೋಗ್ಬಿಟ್ಟು ದುಡ್ಡು ಕೊಡ್ತಾಳೆ. ಇಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಸ್ವಾಮಿ, ಇಷ್ಟನ್ನೇ ಮಾಡಿ ಅವ್ರಿಗೆ ರಕ್ತ ಕೊಡಿ ಅಂತ. ಆಗೇನಾಯಿತು, ನರ್ಸನ್ನು ಕರೆದ್ಬಿಟ್ಟು ಡಾಕ್ಟ್ರು ಆ ಪೇಷಂಟ್ಗೆ ರಕ್ತ ಕೊಡ್ರಿ ಅಂತ ಹೇಳಿದ್ರು. ನರ್ಸ್ ಹೋಗ್ಬಿಟ್ಟು ಆ ಪೇಷಂಟ್ಗೆ ರಕ್ತ ಕೊಡ್ತಾ ಇದ್ದಾಳೆ. ರಕ್ತ ಪೇಷಂಟ್ಗೆ ಹೋಗ್ತಾ ಇಲ್ಲ, ಯಾಕಂದರೆ ಪೇಷಂಟ್ ಸತ್ತೋಗಿದ್ದ. ಇದನ್ನು ಕಣ್ಣಾರೆ ಕಂಡಿದ್ದನ್ನು ನಾನು ಲಂಕೇಶ್ ಪತ್ರಿಕೆಯಲ್ಲಿ ಬರ್ತಾರೆ. ನಾನು ಬರೆದಿದ್ದು ಬರುತ್ತೆ ಅಂತ ನನ್ನ ಕನಸು ಮನಸ್ಸು ಅಂದ್ಕೊಂಡಿರಲಿಲ್ಲ. ಆ ಸಂದರ್ಭಕ್ಕೆ ನನಗೆ ಅನಿಸಿದ್ದು ಮತ್ತು ಆ ಸಂದರ್ಭದ ಪ್ರತಿರೋಧ ಒಂದು ನನಗೆ ಬರಿಬೇಕನ್ನಿಸ್ತು. ಬರೆದು ಲಂಕೇಶ್ ಪತ್ರಿಕೆ ಕೈಲಿತ್ತಲ್ವಾ, ಹಾಕ್ಬೋದು ಅಂತ ಕಳಿಸ್ಬಿಟ್ಟೆ. ಅದು ನೆಕ್ಸ್ಟ್ ವೀಕ್ ಪ್ರಕಟ ಆಗಿ ಬಂದೇ ಬಿಡ್ತು. ಅದು ಪ್ರಕಟ ಆಗಿ ಬಂದ ಮೇಲೆ ಆ ಡಾಕ್ಟ್ರ್ ಮೇಲೆ ಎನ್ಕ್ವೈರಿ ಆಯಿತು. ಆ ಡಾಕ್ಟ್ರನ್ನ ಸಸ್ಪೆಂಡ್ ಮಾಡಿದ್ರು. ಅಂದರೆ ಒಂದು ಪತ್ರಿಕೆಯಲ್ಲಿ ಎಂಥ ಒಂದು ಎಫೆಕ್ಟ್ ಆಯಿತು ಅಂತ ಹೇಳೋದಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಪತ್ರಿಕೆ ಭಾಳ ಸ್ಟ್ರಾಂಗ್ ಆಗಿದ್ದರೆ ಏನೆಲ್ಲ ಮಾಡ್ಬೋದು ಅನ್ನಲಿಕ್ಕೆ ಆಗ ನಾನು ಆರಂಭ ಮಾಡಿದ್ದು ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋಲಿಕ್ಕೆ. ಅಲ್ಲಿಂದ ಆಚೆಗೆ ಬರಿತಾ ಹೋಗ್ತಾ ಇದ್ದೆ. ಅವರು ನನ್ನ ಲೇಖನಗಳು ಪ್ರಾಕ್ಟಿಸ್ತಾ ಇದ್ದರು. ಒಂದು ದಿವಸ ಒಂದು ಪೋಸ್ಟ್ ಕಾರ್ಡ್ ಬಂತು, ದ್ವಾರಕಾನಾಥ್ ನನ್ನನ್ನು ಬಂದು ನೋಡುವುದು ಅಂತ. ನಾನು ಆ ಪೋಸ್ಟ್ ಕಾರ್ಡ್ ತಗೊಂಡು ಪತ್ರಿಕೆ ಆಫೀಸ್ಗೆ ಬೈವಾಗಿ ಹೋದರೆ ಅಲ್ಲಿ ಮ್ಯಾನೇಜರ್ ಇದ್ದರು, ಸಿದ್ದಪ್ಪ ಅಂತ. ಏನಯ್ಯ ಅಂತ ಕೇಳಿದ್ರು. ಮೇಸ್ಟ್ ನೋಡಬೇಕು, ಹಂಗೆಲ್ಲ ನೋಡೋಕ್ಕಾಗಲ್ಲ, ಹೋಗು ಅಂದರು. ಇಲ್ಲೆಲ್ಲ ನನ್ನ ಕಾರ್ಡ್ ಬರೆದಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಕಾರ್ಡ್ ನೋಡಿ, ಓ ನೀನೇನಾ ದ್ವಾರಕಾನಾಥ್ ಅಂತೇಳಿ ಹೋಗಿ ಮೇಸ್ಟಿಗೆ ಹೇಳಿದ್ರು. ಮೇಸ್ಟಿಗೆ ಕರೆದ್ರು ನನ್ನನ್ನು. ಕರೆದ್ಬಿಟ್ಟು, ಏನಯ್ಯ ನೀನು ಬರೆಯೋದು ನೋಡಿದೆ, ನಿನಗೆ 78 ವರ್ಷ ಆಗಿದೆ ಅಂತ ತಿಳ್ಕೊಂಡಿದ್ದೆ, ನೀನು ನೋಡಿದ್ರೆ ಯಂಗ್ ಫೆಲೋ, ಏನು ಮಾಡ್ತಿದ್ಯಾ ಅನ್ನೋದು. ಸರ್ ಲಾ ಮಾಡ್ತಾಯಿದ್ದೀನಿ ಅಂತ. ಲಾ ಮಾಡ್ತಿದ್ಯಾ? ಲಾ ಮಾಡಿದ್ರೆ ಸುಳ್ಳು ಹೇಳಬೇಕಾಗುತ್ತೆ ಕಣೆ, ಗಾಂಧೀಜಿ ಎಲ್ಲ ಲಾ ಮಾಡೋದನ್ನು ಬಿಟ್ಬಿಟ್ಟಿದ್ದು ಅದೇ ಕಾರಣಕ್ಕೋಸ್ಕರ. ನಾನು ಇಲ್ಲ ಸರ್ ಲಾ ಮಾಡ್ತೀನಿ, ಆಮೇಲೆ ನೋಡೋಣ ಅಂತ ಹೇಳಿದೆ. ಆಮೇಲೆ ಲಾ ಮುಗಿಸ್ಕೊಂಡು ಕೂಡ ನಾನು ಒಂದು ಸಾರಿ ಮೇಷ್ಟ್ರ ಹತ್ರಕ್ಕೆ ಹೋದೆ. ಸರ್ ನಾನು ಲಾ ಮುಗ್ದಿದ್ದೀನಿ, ನನಗೆ ಯಾರು ಲಾಯರ್ಸ್ ಗೊತ್ತಿಲ್ಲ, ಯಾರ ಥರ ಆದರೂ ಸೀನಿಯರ್ ಹತ್ರ ಕಳಿಸಿ ಅಂತ. ನಮ್ಮ ಸೀತಾರಾಮ್ ಇದ್ದಾರೆ ಅಡ್ವೊಕೇಟ್ ಅವರು, ಅವ್ರ ಹತ್ರಕ್ಕೆ ಹೋಗಿ ಅಂತೇಳಿದ್ರು. ಸೀತಾರಾಮ್ ನೆನಪಿದೆಯಲ್ಲ ಗೊತ್ತಿಲ್ಲ. ಸೀತಾರಾಮ್ ಹತ್ರ ಹೋಗಿ ಕೇಳಿದ್ರೆ ನಾನು ಬ್ಯಾಟ್ರಿ ಅಂಗಡಿ ಇಟ್ಕೊಂಡಿದ್ದೀನಿ ಮರ, ನಾನು ಲಾ ಪ್ರಾಕ್ಟೀಸ್ ಏನು ಮಾಡ್ತಾಯಿಲ್ಲ ಅಂತ. ಆಮೇಲೆ ಇನ್ನೆಲ್ಲೋ ಒಂದು ಕಡೆ ಜಾಯ್ನ್ ಆದೆ, ಅದೆಲ್ಲ ಆಯಿತು, ಅದೆಲ್ಲ ಹಳೆ ಕತೆ. ಅದಾದಮೇಲೆ ನಾನು ಸತತವಾಗಿ ಲಂಕೇಶ್ ಪತ್ರಿಕೆಗೆ ಬರೆಯೋದಕ್ಕೆ ಆರಂಭ ಮಾಡಿದೆ. ಆಗ ಇನ್ನೊಂದು ದೊಡ್ಡ ಸಮಸ್ಯೆ ಬಂದಿದ್ದೇನು ಅಂದರೆ, ನಾನು ತೆಲುಗು ಪ್ರದೇಶದಿಂದ ಬಂದವನು. ನನಗೆ ಒಂದು ಸ್ವಲ್ಪ ನಾವು ಕನ್ನಡವನ್ನು ತೆಲುಗಲ್ಲೇ ಮಾತಾಡ್ತಿದ್ವಿ ಅಂತ ಕೋಲಾರದಿಂದ ಬಂದಂಥವ್ರು ನಾವು. ಯಾಕಂದ್ರೆ ನಮ್ಮ ಮೇಷ್ಟ್ರುಗಳೆಲ್ಲ ನಮಗೆ ಪಾಠ ಮಾಡ್ತಿದ್ದೆಲ್ಲ ತೆಲುಗಿನಲ್ಲೇ, ಕನ್ನಡ ಪಾಠ ತೆಲುಗಿನಲ್ಲಿ ಹೇಳ್ತಾಯಿದ್ರು. ನಾವು ಗೋಕಾಕ್ ಚಳವಳಿ ಮಾಡಿದ್ದು ಕೂಡ ತೆಲುಗಿನಲ್ಲೇ, ಕನ್ನಡ ಹೋರಾಟ ಮಾಡಿದ್ದು ಕೂಡ ತೆಲುಗಿನಲ್ಲೇ ಮಾಡ್ತಿದ್ವಿ. ಆಗೇನು ಮಾಡಿದ್ರು, ಈ ನಮ್ಮ ದ್ವಾರಕಾನಾಥ್ ಅಂತೇಳ್ಬಿಟ್ಟು ಇನ್ನೊಬ್ಬ ಹೆಸರಿನವರು ಅಲ್ಲಿ ಪ್ರೂಫ್ ರೀಡರ್ ಇದ್ದರು ಲಂಕೇಶ್ ಪತ್ರಿಕೆಯಲ್ಲಿ. ಆತ ಭಾಳ ಒಳ್ಳೆ ಹುಡುಗ, ಪಾಪ ಭಾಳ ಚೆನ್ನಾಗಿ ಪ್ರೂಫ್ ರೀಡ್ ಮಾಡ್ತಿದ್ದ. ಅವನು ದಿನಾ ಹೋಗಿ ಮೇಷ್ಟ್ರಿಗೆ ಕಂಪ್ಲೇಂಟ್ ಕೊಡೋದು, ಲಂಕೇಶಿಗೆ ಕಂಪ್ಲೇಂಟ್ ಕೊಡೋದು. ಸರ್ ಭಾಳ ಕಾಗುಣ್ದ ತಪ್ಪು ಬರಿತಾನೆ, ಆಮೇಲೆ ಅವನಿಗೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲ್ಲ, ಏನು ಮಾಡೋದು ಅಂತ. ಮೇಷ್ಟ್ರು ಅವನು ಫಸ್ಟ್ ಜನ್ರೇಷನ್ನು ಕನ್ನಡ ಕಲಿತಾರೋ ಕಣೆ, ಅವನು
ಸದ್ಯ ಅವನು ಏನು ಬರಿತಾನೋ ಅಷ್ಟು ಬರಿತಾ ಇರೋದೇ ಹೆಚ್ಚವನು, ನೀನೇನಕ್ಕಿರೋ ಶಾನುಭೋಗ ನೀರನ್ನು ತಿದ್ದೋಗು ಅಂತ ಹೇಳಿದ್ರು. ಹಂಗೆ ಮೇಷ್ಟ್ರು ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು ಬರೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ನನಗೆ ಮೇಷ್ಟ್ರಿಂದ ಏನನ್ನು ಕಲಿಬೋದು ಅನ್ನೋಂಥದ್ದನ್ನು ನಿಮ್ಮ ಜೊತೆಲಿ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅನೇಕ ಜನ ಮೇಷ್ಟ್ರಿಗೆ ಆಗದೇ ಇರೋವಂಥವರು, ಅವರು ಜಾತಿವಾದಿ ಆಗಿದ್ದರು, ಭ್ರಷ್ಟಾಚಾರಿ ಆಗಿದ್ದರು, ಮುಂಗೋಪ ಇತ್ತು, ಏನೇನೋ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ನಾನು ಕಂಡಂಥ ಇನ್ಸಿಡೆನ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಅವ್ರು ಜಾತಿವಾದಿ ಆಗಿದ್ರಾ ಅಲ್ವಾ ಅನ್ನೋಂಥದ್ದು ಅರ್ಥ ಆಗುತ್ತೆ. ಮೊದಲನೇದೇನಂತ ಹೇಳಿದ್ರೆ, ಅವರು ಒಂದು ಸಲ ನಮ್ಮ ಈ ಪ್ರಶಸ್ತಿ ಕೊಡಬೇಕು, ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತೇಳ್ಬಿಟ್ಟು ಒಬ್ಬ ಶರಣ ಸ್ವಾಮೀಜಿಗಳು ನನಗೆ ಕರೆದು ಹೇಳಿದ್ರು, ದ್ವಾರಕಾನಾಥ್, ಲಂಕೇಶ್ಗೆ ನಮ್ಮ ಮಠದಿಂದ ಈ ಸಲ ಪ್ರಶಸ್ತಿ ಕೊಡಬೇಕು ಅಂತಿದ್ದೀವಿ, ನೀವು ಒಪ್ಪಿಸ್ತೀರಾ ಅಂತೇಳ್ಬಿಟ್ಟು. ನನಗೆ ಖುಷಿ ಆಯಿತು. ಮೇಷ್ಟ್ರಿಗೆ ಪ್ರಶಸ್ತಿ ಕೊಡೋದಲ್ವಾ ಅಂದ್ಬಿಟ್ಟು ಮೇಷ್ಟ್ರಿಗೆ ಹೋಗ್ಬಿಟ್ಟು ಹೇಳಿಬಿಟ್ಟಿದ್ದೆ, ಸರ್ ಈ ಥರ ಭಾಳ ಪ್ರತಿಷ್ಠಿತ ಮಠ ಅದು, ಆ ಮಠದಿಂದ ನಿಮಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ನೀವು ಒಪ್ಕೋಬೇಕು ಅಂತೇಳ್ಬಿಟ್ಟಿದ್ದೆ. ನನಗ್ಯಾಕೆ ಕೊಡ್ತಾರೆ ಅವರು, ನಿನಗೆ ಕೊಡ್ಲಿಕ್ಕೆ ಹೇಳು ಅಂತಂದರು. ಸರ್ ನನಗೆ ಹೆಂಗೆ ಸರ್ ಕೊಡ್ತಾರೆ, ನಾನು ಏನೂ ಅಲ್ಲ, ನನಗೆ ಹೆಂಗೆ ಕೊಡ್ತಾರೆ ಸರ್, ಅದು ನಿಮಗೆ ಕೊಡಬೇಕು, ಬೇಡ ಅಂತೇಳು ಅಂತಂದರು. ನಾನು ಮತ್ತೆ ಸರ್ ಯೋಚನೆ ಮಾಡಿದರೆ ಯೂಸ್ಲೆಸ್ ಫೆಲೋ, ಬೇಡ ಅಂತ ಹೇಳೋಗು ಅಂತ ಬೈದರು. ನಾನು ಹೋಗಿ ಸ್ವಾಮೀಜಿಗಳಿಗೆ ಹೇಳಿದೆ, ಪ್ರಶಸ್ತಿ ಬೇಡ ಅಂತಿದ್ದಾರೆ ಲಂಕೇಶ್ ಅವರು, ತಗೊಳ್ಳೋರಂತೆ ಅಂತ. 1-2 ದಿವಸ ಆದಮೇಲೆ ಪ್ರಶಸ್ತಿ ಇನ್ನೊಬ್ಬರಿಗೆ ಅನೌನ್ಸ್ ಆಯಿತು. ಅದು ಲಂಕೇಶ್ ಅವರ ಜಾತಿಯವ್ರಿಗೆ ಆಗಿತ್ತು, ಅಂದರೆ ಆ ಮಠದ ಜಾತಿಯವ್ರಿಗೆ ಆಗಿತ್ತು. ಲಂಕೇಶ್ ಕರೆದು ಕೇಳಿದ್ರು, ನನಗೆ ಪ್ರಶಸ್ತಿ ಯಾಕೆ ಕೊಟ್ಟರು ಅಂತ ಇವಾಗ ಅರ್ಥ ಆಯ್ತು ನನಗೆ ಅಂತ. ಎಷ್ಟು ಚೆನ್ನಾಗಿ, ಎಷ್ಟು ಸೂಕ್ಷ್ಮವಾಗಿ ಅವರು ನಾನು ಲಿಂಗಾಯತ ಅನ್ನೋ ಕಾರಣಕ್ಕೆ ಪ್ರಶಸ್ತಿ ಕೊಟ್ಟರು ಕಡೆಯ ಅಲ್ಲ, ನೋಡಿ ಅದಲ್ಲದೆ ಇದ್ದರೆ ಬೇರೆ ಯಾರಿಗಾದ್ರೂ ಕೊಡ್ತಾಯಿದ್ರು, ಮತ್ತು ಇನ್ನೊಬ್ಬರು ಲಿಂಗಾಯತರಿಗೆ ಕೊಟ್ಟರು ಅಂತ. ಅಷ್ಟು ಸೂಕ್ಷ್ಮವಾಗಿ ಅವರು ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರು. ಅದ್ರ ಜೊತೆಗೆ ಅವರ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇನ್ಸಿಡೆನ್ಸ್ ಒಂದು ನಡೀತು. ನನ್ನ ಜೊತೆಯಲ್ಲಿ ಸುಬ್ರಹ್ಮಣ್ಯಂ ಅಂತೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಇದ್ದರು. ಅವರು ಯಾರ್ದೋ ಒಬ್ರದ್ದು, ಸಾರಿ ನಾನು ಜಾತಿ ಮಾತಾಡಲೇಬೇಕಾಗುತ್ತೆ, ಮಾತಾಡ್ತಿರೋಕ್ಕಾಗಲ್ಲ, ಅದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದರಿಂದ ನಾನು ಜಾತಿ ಮಾತಾಡಲೇಬೇಕು, ನಾನು ಜಾತಿ ಬಿಟ್ಟು ಮಾತಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಲಿಂಗಾಯತರ ಮನೆಯಲ್ಲಿ ಅವರು ಬಾಡಿಗೆಗಿದ್ದರು. ಒಂದು ಫೈನ್ ಡೇ ಏನಾಯಿತು, ಹೊರಗಡೆ ಒಂದು ಅಂಬೇಡ್ಕರ್ ಫೋಟೋನ ಅವ್ರು ಹಾಕ್ಬಿಟ್ಟಿದ್ದಾರೆ. ಆ ಲಿಂಗಾಯತ ವ್ಯಕ್ತಿಗೆ ಗೊತ್ತಾಗಿದೆ ಇವರು ದಲಿತರು ಅಂತೇಳ್ಬಿಟ್ಟು. ಒಬ್ಬ ದಲಿತರಿಗೆ ಮನೆ ಕೊಟ್ಬಿಟ್ಟಿದ್ದಲ್ಲ ಅಂತೇಳ್ಬಿಟ್ಟು ಅವ್ರನ್ನ ನೀನು ವೇಕೇಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಆ ವ್ಯಕ್ತಿ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ, ಎಸ್.ಆರ್. ಬೊಮ್ಮಾಯಿ ಅವರ ಆಫೀಸಲ್ಲಿ, ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್.ಆರ್. ಬೊಮ್ಮಾಯಿ ಅವರ ಆಫೀಸಲ್ಲಿ ಅವರು ಒಬ್ಬ ಸೆಕ್ರೆಟರಿ ಆಗಿದ್ದರು. ಅವ್ರಿಗೆ, ಬೊಮ್ಮಾಯಿ ಅವ್ರಿಗೆ ಸೆಕ್ರೆಟರಿ ಆಗಿದ್ದಂಥ ವ್ಯಕ್ತಿ. ಆಮೇಲೆ ಇವ್ರಿಗೆ ಏನು ಮಾಡಿದ್ರು ಕೂಡ ಪೊಲೀಸ್ ಇವ್ರ ಪರವಾಗಿದೆ, ಏನೂ ಮಾಡೋಕ್ಕಾಗಲ್ಲ, ಈತ ಅಸಹಾಯಕ ಸುಬ್ರಹ್ಮಣ್ಯಂ, ಒಬ್ಬ ದಲಿತ ಪಾಪ. ಆಮೇಲೆ ನನಗೆ ಬಂದು ಹೇಳಿದ್ರು ಹಿಂಗಾಗಿದೆ ಅಂತ. ನಾನು ಮೇಷ್ಟ್ರ ಹತ್ರ ಕರ್ಕೊಂಡೋದೆ, ಲಂಕೇಶ್ ಹತ್ರ ಕರ್ಕೊಂಡೋಗಿ ಕೂರಿಸ್ಬಿಟ್ಟು, ಸರ್ ಹಿಂಗಾಗಿದೆ ಅಂತೇಳಿದ್ರು. ಒಂದು ಲೆಟ್ರ್ ಬರೆದ್ರು. ಒಂದು ಲೆಟ್ರ್ ಬರೆದ್ಬಿಟ್ಟು ಒಂದು ಕವರಲ್ಲಿ ಹಾಕ್ಬಿಟ್ಟು ಅದು ಹಚ್ಚಿಬಿಟ್ಟಿದ್ದೆ, ಇದನ್ನ ತಗೊಂಡೋಗಿ ಬೊಮ್ಮಾಯಿಗೆ ಕೊಡಿ ಅಂತಂದರು. ನಾನು ಸುಬ್ರಹ್ಮಣ್ಯ ಅದನ್ನು ತಗೊಂಬಂದ್ವಿ. ನಮಗೆ ಕುತೂಹಲ ಏನು ಬರೆದಿದ್ದಾರೆ ಅಂತೇಳ್ಬಿಟ್ಟು. ಆಮೇಲೆ ಮಧ್ಯದಲ್ಲಿ ಏನೋ ಒಂದು ಕಷ್ಟ ಬಿದ್ದು ಒಂದು ಇವರು ಅಗಸರ ಅಂಗಡಿಗೆ ಹೋಗಿ ಅದ್ರ ಮೇಲೆ ಇಸ್ತ್ರಿ ಪೆಟ್ಟಿಗೆ ಇಡಿಸಿದ ತಕ್ಷಣ ಆ ಕವರ್ ಓಪನ್ ಆಯಿತು. ತೆಗೆದು ಓದಿದ್ರೆ ಅದರಲ್ಲಿ, ಬೊಮ್ಮಾಯಿ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ, ನಿಮ್ಮ ಆಫೀಸಲ್ಲಿ ಜಾತಿವಂತರನ್ನ ಇಟ್ಕೊಂಡಿದ್ದೀರಲ್ರಿ ಅಂತ ಬರೆದಿದ್ದಾರೆ ಅದರಲ್ಲಿ. ಅದನ್ನ ಮುಖ್ಯಮಂತ್ರಿಗೆ ಹೆಂಗೆ ಕೊಡೋದು, ಆದರೆ ಅದನ್ನ ಅಂಟಿಸ್ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ನಾವು ಮತ್ತೆ ಅಂಟಿಸ್ಬಿಟ್ಟು ತಗೊಂಡೋದ್ವಿ, ನಮಗೇನು ಗೊತ್ತಿಲ್ಲ, ಇನ್ನೋಸೆಂಟ್ ಅನ್ನೋ ಥರ ಹೋದ್ವಿ. ಬೊಮ್ಮಾಯಿ ಅವ್ರನ್ನ ಮೀಟ್ ಮಾಡಿದ್ವಿ. ಅವ್ರು ಹಿಂಗೆ ಇಟ್ಕೊಂಡ್ರು ಇದನ್ನು, ಲೆಟರ್ನ ಇಟ್ಕೊಂಡು ಓಪನ್ ಮಾಡಿ ಹಿಂಗೆ ನೋಡಿದ್ರು. ನೋಡಿ ಮತ್ತೆ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ. ತಕ್ಷಣ ಕರೆದಿದ್ದೆ, ಇವನ್ ತಂಟೆಗೆ ನಾಳೆಯಿಂದ ಹೋಗಿದ್ದು ಅಂದರೆ ನೀನು ಒಂದು ನಿಮಿಷನೂ ನಮ್ಮ ಆಫೀಸರೆಲ್ಲ ಅಂತೇಳ್ಬಿಟ್ಟು ಅವ್ನು ಬೈದು ಬಿಸಾಕಿದ್ರು ಇವನ್ನ PS ನ. ಅವು ಮೊನ್ನೆವರೆಗೂ ಅದೇ ಮನೆಯಲ್ಲಿದ್ದ ಮನುಷ್ಯ ಸುಬ್ರಹ್ಮಣ್ಯಂ, ಹೊಸ ಮನೆ ಕಟ್ಕೊಳ್ಳೋವರೆಗೂ ಕೂಡ. ಅಂದರೆ ಅವ್ರು ಎಷ್ಟು ಜಾತ್ಯತೀತವಾಗಿದ್ದರು ಅನ್ನಲಿಕ್ಕೆ ನಾ ಇನ್ಸಿಡೆನ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಹೆಂಗೆ ಒಬ್ಬ ವ್ಯಕ್ತಿ ಜಾತ್ಯತೀತವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನು ಈ ಇಂಟ್ರೆಸ್ಟ್ ಆಗಿರುವಂಥ ಇನ್ಸಿಡೆನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಅಷ್ಟೇ ರೀತಿಯಲ್ಲಿ
ಇನ್ನೊಮ್ಮೆ ಒಬ್ಬ ಕೋಲಾರದ ಅತ್ಯಂತ ಭ್ರಷ್ಟ ವ್ಯಕ್ತಿ, ಒಬ್ಬ ಇಂಜಿನಿಯರ್ ಇದ್ದ. ನನಗೆ ಆ ವ್ಯಕ್ತಿ ಬಗ್ಗೆ ಬರಿಲ್ಲ ನಾನು. ಆತ ಕೂಡ ದಲಿತ ಆಗಿದ್ದ. ಲಂಕೇಶ್ ಅವರಿಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದ್ವಾರಕಾನಾಥ್ ಅವ್ರ ಬಗ್ಗೆ ಬರಿತಾ ಇಲ್ಲ, ಆತ ಅಷ್ಟು ಭ್ರಷ್ಟನಾಗಿದ್ರು ಅಂತೇಳ್ಬಿಟ್ಟು. ನಾನು ಕರೆದು ಕೇಳಿದ್ರು, ಯಾಕೆ ಬರ್ದಿಲ್ಲ ಅವನ ಮೇಲೆ ಅಂತೇಳ್ಬಿಟ್ಟು. ಸರ್ ಅವನು ಪಾಪ ದಲಿತ ಸರ್, ದೊಡ್ಡ ದೊಡ್ಡ ಜಾತಿಯವರು ಎಷ್ಟೋ ದುಡ್ಡು ಮಾಡ್ತಾರೆ, ದಲಿತ ಒಬ್ಬ ಮಾಡ್ಕೊಳ್ಳಿ ಬಿಡಿ ಸರ್ ಅಂದೆ. ಬೈದರು ಅಲ್ಲ, ಭ್ರಷ್ಟಾಚಾರದಲ್ಲಿ ರಿಸರ್ವೇಷನ್ ಕೊಡ್ತೀಯ ನೀನು, ಯೂಸ್ಲೆಸ್ ಫೆಲೋ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೈದರು. ಅಂದರೆ ಅದಕ್ಕೆ ಜಾತಿ ಅನ್ನೋದಿಲ್ಲ ಭ್ರಷ್ಟಾಚಾರಕ್ಕೆ, ಅದು ಭ್ರಷ್ಟರಾದವರು ಭ್ರಷ್ಟನೇ ಅಷ್ಟೇ, ಅವನು ಇನ್ನೇನೇ ಆಗಿದ್ರು ಕೂಡ ಅವನು ಇದು ಮಾಡೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಅಲ್ಲಿ ಹೇಳ್ತಾಯಿದ್ರು. ಇವೆಲ್ಲವೂ ಕೂಡ ನಮಗೆ ಅವರು ಜಾತ್ಯತೀತರಾಗಿ ಇದ್ರೂ ಓದಲಿಕ್ಕೆ ಇವೆಲ್ಲ ಪಾಠಗಳು, ಇವೆಲ್ಲ ಇನ್ಸಿಡೆನ್ಸಸ್ ಮೂಲಕ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹೆಂಗೆ ನೀವು ಜಾತ್ಯತೀತರಾಗಿ ಇರಬಲ್ರಿ ಅನ್ನಲಿಕ್ಕೆ ಲಂಕೇಶ್ ಅವರ ಬದುಕಿದ ಪರಿ ಇದೆಯಲ್ಲ, ಅದೇ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಯಾರೂ ಕೂಡ ಅಲ್ಲಿ ಬೆಳೆದವ್ರು ನಾವು ಯಾರೂ ಕೂಡ ಅವ್ರ ಜಾತಿಯವರು ಆಗಿರಲಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಜಾತಿಗಳವರೇ ಆಗಿದ್ರೆ ಹೊರತು ಅವ್ರು ಎಂದೂ ಕೂಡ ನಮ್ಮನ್ನು ಜಾತಿ ನೋಡೇ ಇರಲಿಲ್ಲ. ಇದೆಲ್ಲ ಆದಮೇಲೆ ಅವರು ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನು ಅಂತಂದರೆ, ಅವರ ಅಡ್ವೊಕೇಟ್ ಆಗಿ ನಾನು ಕೆಲಸ ಮಾಡಿದ್ದು. ಅವರ ಅಡ್ವೊಕೇಟ್ ಆಗಿ ಇವರು ನಮ್ಮ CH ಹನುಮಂತರಾಯ, ಜಸ್ಟಿಸ್ ಕೆಂಪಣ್ಣ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಒಬ್ಬ ಯಂಗ್ ಅಡ್ವೊಕೇಟ್ ಆಗಿ ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ಎಂಥ ಅನುಭವಗಳಾಯಿತು ಅನ್ನೋದನ್ನು ನಿಮಗೆ ಕೆಲವನ್ನ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಿಮಗೆ. ಅವರಿಗೆ ಕೋರ್ಟ್ ಅಂದರೆ ಭಾಳ ಗೌರವ. ಹೊರಗಡೆ ಚಪ್ಪಲಿ ಬಿಟ್ಟು ಕೋರ್ಟ್ ಒಳಗಡೆ ಬರ್ತಾಯಿದ್ರು, ಅಷ್ಟೊಂದು ಗೌರವ ಅವ್ರಿಗೆ. ಆಮೇಲೆ ಜಡ್ಜ್ಗೆ ಭಾಳ ಎರಡೂ ಕೈ ಎತ್ತಿ ಭಾಳ ಇದರಿಂದ ನಮಸ್ಕಾರ ಮಾಡಿ ಅವರು ಕೋರ್ಟ್ ಒಳಗಡೆ ಬರ್ತಾಯಿದ್ರು. ಅಷ್ಟೆಲ್ಲ ಗೌರವ ಇಟ್ಕೊಂಡಿದ್ದಂಥವ್ರು ಅವರು. ಅವ್ರದ್ದು ಒಂದು ಸ್ವಲ್ಪ ಕೆಲವು ತಮಾಷೆ ಇನ್ಸಿಡೆನ್ಸ್ಗಳೇನಪ್ಪ ಅಂತಂದರೆ, ಅವ್ರದ್ದು ಆಗಾಗ ಯಾರಾದರೂ ಒಬ್ರು ಕೇಸ್ ಹಾಕ್ಬಿಡ್ತಾಯಿದ್ರು, ಯಾರಾದರೂ ಒಬ್ರು ಕೇಸ್ ಹಾಕ್ತಿದ್ರು. ಪ್ರತಿ ಸಲ ಅವ್ರು ಕೋರ್ಟ್ಗೆ ಹೋಗೋದು, ಬೇಲ್ ತಗೊಳ್ಳೋದು, ಇದು ದೊಡ್ಡ ಸಮಸ್ಯೆ ಆಗ್ತಿತ್ತು. ಯಾಕಂದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ಯಾವುದೇ ಮುಲಾಜಿಲ್ಲದೆ ಬರೆದುಬಿಡ್ತಾ ಇದ್ವಿ. ಬರೆದು ಬಿಟ್ಟಾಗ ಭಾಳ ಅವ್ರಿಗೆ ಇದನ್ನು ಭಾಳ ಹ್ಯುಮಿಲಿಯೇಷನ್ ಆಗ್ತಿತ್ತು. ಕೇಸ್ಗಳಾಗ್ತಾಯಿದ್ರು, ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾಯಿದ್ರು, ಇದೆಲ್ಲ ಸತತವಾಗಿ ಅವ್ರಿಗೆ ಮಾಡ್ತಲೇ ಬರ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಏನಾಯಿತು, ಒಂದು ಸಲ ನಮ್ಮ BV ಕಾರಂತರು ಒಂದು ನೋಟಿಸ್ ಕೊಟ್ಬಿಟ್ರು ಅವ್ರಿಗೆ. ಅವರು ರಂಗಾಯಣದಲ್ಲಿದ್ದರು, ಮೈಸೂರಿನ ರಂಗಾಯಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಲಂಕೇಶ್ಗೆ ನೋಟಿಸು. ಅದು ಏನಪ್ಪ ಇಶ್ಯೂ ಅಂತ ಹೇಳಿದ್ರೆ, ಲಂಕೇಶ್ ಪತ್ರಿಕೆಯಲ್ಲಿ ನಿಮ್ಮಿ ಕಾಲಮ್ ಅಂತ ಒಂದು ಕಾಲಮ್ ಬರ್ತಾಯಿತ್ತು. ಆ ಕಾಲಮಲ್ಲಿ ಆ ನಿಮ್ಮಿ ಅನ್ನುವಂಥ ಹುಡುಗಿ, ಅವಳದು ಬೇಕಾರಂತ ಒಂದು ಸೈಕಲ್ ಇತ್ತು, ಆ ಸೈಕಲ್ ತಗೊಂಡು ಎಲ್ಲಾದರೂ ಓಡಾಡ್ತಾ ಇದ್ಲು. ಅವಳು ಎಲ್ಲ ಕಡೆ ಓಡಾಡ್ತಾ ಇದ್ಲು. ಒಂದು ಸಾರಿ ಮೈಸೂರು, ಅದು ಇಟ್ಸ್ ಇಮ್ಯಾಜಿನರಿ ಸ್ಟೋರಿ. ಮೈಸೂರಲ್ಲಿ ಒಂದು ಸಾರಿ ರಂಗಾಯಣದ ಮುಂದೆ ಬರೋವಾಗ ರಂಗಾಯಣದ ಹುಡುಗರು ಅವಳನ್ನ ಛೇಡಿಸ್ತಾಳೆ. ಆಗ ಅವಳು ಇಳಿದುಬಿಟ್ಟು ಅವ್ರಿಗೆ ಭಾಳ ಬೋಲ್ಡಾಗಿ ಉತ್ತರ ಕೊಡ್ತಾಳೆ. ಇದೆಲ್ಲ ಬರೆದಿದ್ರು. ಇವರು ಕಾರಂತರು ನಮ್ಮ ಹುಡುಗರು ಅಂಥವರಲ್ಲ, ನೀವು ಮಾಡಿರೋದು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಿ, ನಮ್ಮ ಹುಡುಗರಿಗೆ ನೀವು ಹಿಂಗೆ ಛೇಡಿಸಿದ್ರಿ ಅಂತ ಕೊಟ್ಟಿದ್ದೀರಿ, ನಮಗಿದು ರಂಗಾಯಣಕ್ಕೆ ಭಾಳ ದೊಡ್ಡ ಅವಮಾನ ಆಗಿದೆ, ನೀವು ಇದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ. ನಾನು ಹೋದರೆ ದ್ವಾರಕಾನಾಥ್ ಈ ಕಾರಂತರಿಗೆ ಒಂದು ರಿಪ್ಲೈ ಕೊಡಯ್ಯ ಅಂತ ಕೊಟ್ಟರು. ಏನು ರಿಪ್ಲೈ ಕೊಡೋದು, ಅಲ್ಲಿ ನಡೆದೇ ಇಲ್ಲ ಇನ್ಸಿಡೆನ್ಸು. ಇಟ್ಸ್ ಇಮ್ಯಾಜಿನರಿ, ಇಟ್ಸ್ ಎ ಕ್ರಿಯೇಟಿವ್ ಸ್ಟೋರಿ, ಅದು ಒಂದು ಕ್ರಿಯೇಟಿವ್ ರೈಟಿಂಗ್ನ ಇದು. ನಾನು ಕಾರಂತರಿಗೆ ಉತ್ತರ ಕೊಟ್ಟೆ, ನಿಮ್ಮ ಹುಡುಗರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅಲ್ಲಿ ನಿಮ್ಮಿ ಓದಂಥ ಸಂದರ್ಭದಲ್ಲಿ ಅವರು ಛೇಡಿಸಿದ್ದು ಮಹಾ ಅಪರಾಧ ಅಂತ ನಾನು ಏನೇನು ಇಮ್ಯಾಜಿನ್ ಮಾಡ್ಕೋಬೇಕೋ ಇಮ್ಯಾಜಿನ್ ಮಾಡ್ಕೊಂಡು ಕೊಟ್ಟೆ. ಸದ್ಯ ಕೇಸ್ ಹಾಕಲಿಲ್ಲ ಕಾರಂತರು. ಕೇಸ್ ಹಾಕಿದ್ರೆ ನಮ್ಗೆ ಪ್ರೂವ್ ಮಾಡೋದೇ ಭಾಳ ಕಷ್ಟ ಆಗ್ಬಿಡ್ತಾ ಇತ್ತು. ಯಾಕಂದರೆ ನಿಮ್ಮಿನೇ ಇಲ್ಲ ಅಲ್ಲಿ. ನಿಮ್ಮೆ ಅನ್ನೋಂಥದ್ದೇ ಒಂದು ಇಮ್ಯಾಜಿನರಿ ಇದು, ಅಲ್ಲಿ ನಿಮ್ಮಿನೇ ಇರಲಿಲ್ಲ ಅಂತ ಆ ಥರದ್ದೊಂದು. ಆಮೇಲೆ ಇನ್ನೊಂದು ಇನ್ಸಿಡೆನ್ಸ್ ಏನಾಯಿತು ಅಂತಂದರೆ, ಅವ್ರಿಗೆ ಈ ನಮ್ಮ ಸಂಜಯವಾಣಿಲಿ ಮಣಿ ಅಂತೇಳ್ಬಿಟ್ಟು ತಮಿಳ್ರವರು ಮಣಿ ಅಂತ ಅವರು ಸಂಜಯವಾಣಿ ನಡೆಸ್ತಾಯಿದ್ರು. ಅವ್ರಿಗೆ ಕನ್ನಡ ಬರ್ತಲೇ ಇರಲಿಲ್ಲ ಅವ್ರಿಗೆ. ಯಾವಾಗಲೂ ಕೇಸ್ ಹಾಕಿದಾಗ ಅವ್ರ ಆಫೀಸಿಂದ ಯಾರಾದರೂ ಬಂದು ನಮ್ಮ ಮೇಸ್ಟ್ರಿಗೆ ಶ್ಯೂರಿಟಿ ಕೊಡ್ತಾಯಿದ್ರು. ಆಮೇಲೆ ಒಂದು ದಿವಸ ಮೇಸ್ಟ್ರು ಶ್ಯೂರಿಟಿ ಯಾರು ಬರ್ತಾರೆ ನೋಡಪ್ಪ ಅಂತ ಕೇಳಿದ್ರು. ಆಮೇಲೆ ನಾನು ಮಣಿಗೆ ಫೋನ್ ಮಾಡಿದೆ. ಮಣಿ ಇಲ್ಲ ಕಾಂತಿ ಬರ್ತಾರೆ, ನೀವು ಹೋಗಿ ಅಂತ ಹೇಳಿದ್ರು. ನಾನು ಮೇಸ್ಟ್ರಿಗೆ ಹೇಳಿದೆ, ಕಾಂತಿ ಅಂತ ಯಾರೋ ಬರ್ತಾರಂತೆ ಸರ್ ಅಂತ ಹೇಳ್ಬಿಟ್ಟು. ಯಾರೋ ಕಪ್ಪು ಸುಂದರಿನ ಕಳಿಸ್ತಾರಿತ್ತು ತಗೊಂಡು ಬಂದರು. ಎಲ್ಲ ಹೋದ್ರೆ ಒಂದು ಕಪ್ಪಗಿರೋ ವ್ಯಕ್ತಿ, ಬಾಲ್ಡೆಡ್ ವ್ಯಕ್ತಿ ಬಂದ. ನಾನೇ ಸರ್ ಶ್ಯೂರಿಟಿ ಅಂತ. ಕಾಂತಿ ಅಂತಂದ್ರು ಅಲ್ಲ ಕಣಯ್ಯ ಅಂತೇಳಿ ಮೇಸ್ಟ್ ಹೇಳಿದ್ರು. ಇಲ್ಲ ಸರ್, ಇವರು ಮಣಿಯವರು ಗಾಂಧಿನ ಕಾಂತಿ ಅಂದಿದ್ದಾರೆ
ಅದು ಆ್ಯಕ್ಚುಲಿ ಗಾಂಧಿ ಅದು ಅಂತ ಹೇಳ್ಬಿಟ್ಟು, ಓ ದಿಸ್ ಫೆಲೋ ಇವನೇ ನಂಗೆ ಶ್ಯೂರಿಟಿ ಅಂತ ಹೇಳ್ಬಿಟ್ಟು ಶ್ಯೂರಿಟಿ ತಗೊಬಂದರು. ಇಂಥ ತಮಾಷೆಗಳು ಆಗಾಗ ನಡೀತಲೇ ಇದು. ಆಮೇಲೆ ಇನ್ನೊಂದು ಸಲ ಅವ್ರಿಗೆ ಈ ಬೂಟಾಟಿಕೆ ನಾಟಕ ಇವೆಲ್ಲ ಬರ್ತಲೇ ಇರಲಿಲ್ಲ. ಅವ್ರಿಗೆ ನೇರವಾದ ವ್ಯಕ್ತಿತ್ವ ಅವ್ರದ್ದು. ಒಂದು ಸರಿ ಯಾವುದೋ ಒಬ್ಬ ಸ್ವಾಮೀಜಿ ಮೇಲೆ ಬರೆದುಬಿಟ್ಟು ಮುಂಬೈಯಿಂದ ಅವ್ರಿಗೆ ಅರೆಸ್ಟ್ ವಾರೆಂಟ್ ಬಂದುಬಿಡ್ತು. ಮುಂಬೈಯಿಂದ ಬಂದೇ ಬಿಟ್ಟರು. ಒಬ್ಬ ಇನ್ಸ್ಪೆಕ್ಟ್ರು, ಇಬ್ಬರು ಕಾನ್ಸ್ಟೇಬಲ್ನ ಕರ್ಕೊಂಡು ಬಂದುಬಿಟ್ರು. 3 ಜನ ಬಂದು ಅರೆಸ್ಟ್ ವಾರೆಂಟು ಇಶ್ಯೂ ಮಾಡಬೇಕು ಅಂತ ಬಂದುಬಿಟ್ರು. ಅಲ್ಲಿ ಮೊದಲೇ ನಮ್ಮ ಪತ್ರಿಕೆಯಲ್ಲಿದ್ದಂತಹ ವೀರರೆಲ್ಲ ಅಲ್ಲಿ ಅವ್ರ ಮೇಲೆ ರೋಫ್ ಹಾಕಿ ಗೀಫಾಕಿ ಅವ್ರನ್ನ ಭಾಳ ರಬ್ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ನನ್ನೆಲ್ಲಿದ್ದರೋ ಕರೆಸ್ಕೊಂಡ್ರು. ಅವ್ರು ಹೊರಗಡೆ ನಿಂತಿದ್ದಾರೆ, ಕರ್ಕೊಂಡು ಹೋಗೋಕೆ ಮೇಷ್ಟ್ರನ್ನ. ನಾನು ಒಳಗಡೆ ಗೊತ್ತೆ ಮೇಷ್ಟ್ರಿಗೆ ಹೇಳಿದೆ, ಸರ್ ಒಂದು ಕೆಲಸ ಮಾಡಿ, ನೀವು ಕಾಯಿಲೆ ಇದ್ದಂಗೆ ಮಲ್ಕೊಂಬಿಡಿ, ಅವ್ರು ಕಾಯಿಲೆ ಇರೋ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ನೀವು ನಾಟಕ ಮಾಡಿ ಇದು ಗುಬರಾಕೋಗ್ಬಿಟ್ಟು ಮಲ್ಕೊಂಬಿಡಿ ಅಂತ ಹೇಳಿದೆ. ಹೌದಾ, ಹಂಗೆ ಮಾಡಬೇಕಾ ಅಂತಂದರು. ಸರಿ ಅಂತೇಳಿಬಿಟ್ಟು ಅವ್ರು ಗುಬರಾಕೊಂಡು ಮಲಗಿದ್ರು. ನಾನು ಇನ್ಸ್ಪೆಕ್ಟ್ರನ್ನ ಕನ್ವಿನ್ಸ್ ಮಾಡಿ, ನೋಡಿ ಹುಷಾರಿಲ್ಲ, ಬನ್ನಿ ಬನ್ನಿ ಅಂತೇಳಿಬಿಟ್ಟು ಕರ್ಕೊಂಬಂದೆ. ಒಳಗಡೆಗೆ ಕರ್ಕೊಂಬಂದಿದ್ದೆ. ನೋಡಿ ಮೇಷ್ಟು ಮಲಗಿದ್ದಾರೆ ಅಂತಂದರೆ ನಮ್ಮ ವಾಯ್ಸ್ ಕೇಳಿದಷ್ಟು ಎದ್ದುಬಿಟ್ಟಿದ್ದೆ. ಯಾರೋ ಇವನಾ, ದಿಸ್ವಲ ನೋ ದಿಸ್ವಲ ಅಂತಂದರು. ಅವ್ನು ಬಾಂಬೆನವನು, ಅವ್ನು ಯಾಕೆ ಗೊತ್ತಿರ್ತಾನೆ ಇವ್ರಿಗೆ. ಆಮೇಲೆ ಅವ್ರನ್ನ ಮತ್ತೆ ಕರ್ಕೊಂಡೋಗಿ ಅಡಗಾಸೆ ಕರ್ಕೊಂಡೋಗಿ ಅಲ್ಲಿ ಒಂದಷ್ಟು ಇದು ಜಾಮೂನು ಮಸಾಲೆ ದೋಸೆ ಕೊಡಿಸಿ, ನಿಮಗೆ ಇಲ್ಲಿಂದ ಭಾಳ ಹತ್ತಿರ ತಿರುಪ್ತಿ ಇದೆ, ಅಷ್ಟೊತ್ತಿಗೆ ಲಂಕೇಶ್ ಅವ್ರ ಹೆಲ್ತು ಸುಧಾರಿಸುತ್ತೆ, ನೀವು ಇವತ್ತು ರಾತ್ರಿ ಹೋಗ್ಬಿಡಿ, ನಾಳೆ ತಿರುಪ್ತಿಯಲ್ಲಿ ಉಳಿದುಕೊಂಡು ನಾಡದ್ದು ಬನ್ನಿ, ನೀವು ಅಷ್ಟೊತ್ತಿಗೆ ರೆಡಿ ಆಗಿರ್ತಾರೆ, ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂತೇಳಿಬಿಟ್ಟು ಅವ್ನು ತಿರುಪ್ತಿ ಕಳಿಸ್ಬಿಟ್ಟೆ. ಅವ್ರು ತಿರುಪ್ತಿ ಖುಷಿಯಿಂದ ಹೊರಟೋದ್ರು. ಆವತ್ತು ರಾತ್ರಿನೇ ನಾನು ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ಮಾರನೇ ದಿವಸನೇ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿ, ಬೇಲ್ಗೆ ಫೈಲ್ ಮಾಡಿ, ಬೇಲ್ ತಗೊಂಡು ಅವ್ರು ಬರೋಷ್ಟೊತ್ತಿಗೆ ಮತ್ತೆ ಫ್ಲೈಟಲ್ಲಿ ಬಂದು ಬೆಂಗಳೂರಲ್ಲಿದ್ದೆ. ಅವ್ರು ತಿರುಪತಿಯಿಂದ ಬಂದಿದ್ದೆ, ನಾಳೆ ಕರ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲಿ ಸ್ಟೇ ಇದೆ, ಹೈಕೋರ್ಟ್ದ ಸ್ಟೇ ತಂದುಬಿಟ್ಟಿದ್ದೆ ನಾನು. ಆ ಥರದ್ದು ಅನೇಕ ಇನ್ಸಿಡೆನ್ಸ್ಗಳು ನಡೆದಿದ್ದಾವೆ. ಸುಮಾರು ಹೇಳಬೇಕಾದ್ರೆ 1-2 ಅಲ್ಲ. ಅದೇ ರೀತಿ ತಲೆಮಾರಿನ ತಳಮಾಳ ಅಂತ ಅವ್ರದ್ದು ಪುಸ್ತಕ ರಿಲೀಸ್ ಆಗಬೇಕಾಯಿತು. ಅನಂತಮೂರ್ತಿಯವರು ಅದಕ್ಕೆ ನನ್ನ ಬಗ್ಗೆ ಏನೋ ಬರೆದಿದ್ದಾರೆ ಅಂತೇಳ್ಬಿಟ್ಟು ಅದಕ್ಕೆ ಸ್ಟೇ ತೊಗೋಬೇಕು ಅಂತ ಹೊರಟ್ಬಿಟ್ರು. ಏನು ಮಾಡೋದು, ಅವರು ಸ್ಟೇ ತಗೊಳ್ಳೋದಕ್ಕೆ ಕೋರ್ಟ್ಗೆ ಹಾಕಿದರೆ ಅವತ್ತು ಬಿಡುಗಡೆ, YMCAನಲ್ಲಿ ಬಿಡುಗಡೆಗೆ ಎಲ್ಲ ರೆಡಿ ಇದ್ದೀವಿ. ಇನ್ನು ಸ್ಟೇ ತಗೊಂಡ್ಬಿಟ್ಟಿದ್ದು ಅಂದರೆ ಬಿಡುಗಡೆ ಆಗಲ್ವಲ್ಲ, ಏನು ಮಾಡೋದು, ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ, ಹೆಂಗಪ್ಪ ಇದು ಏನು ಮಾಡೋದು ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಏನು ಮಾಡಿದ್ವಿ, ಈ ಸ್ಟೇ ತಗೊಳ್ತಾ ಇರೋಂಥ ಲಾಯರ್ನ ಕರ್ಕೊಂಡು ಹೋಗ್ಬಿಟ್ಟು ಹೋಟ್ಲಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಕಾಫಿ ತಿಂಡಿ ಕೊಡಿಸ್ಕೊಂಡು ಮೇಷ್ಟ್ಗೆ ಹೇಳ್ಬಿಟ್ಟೆ, ಅಷ್ಟೊತ್ತಿಗೆ ಇನಾಗ್ರೇಷನ್ ಮಾಡ್ಕೊಂಬಿಡಿ ಅಂತ. ಅವ್ನು ಸ್ಟೇ ಕಾಪಿ ತಗೊಂಬಂದು ನನ್ನ ಜೊತೆ ಮಾತಾಡಿಕೊಂಡು ಕಾಫಿ ತಿಂಡಿ ಕುಡ್ಕೊಂಡು ಇದ್ಬಿಟ್ಟ. ನಾವು ಹೋಗೋ ಅಷ್ಟೊತ್ತಿಗೆ ರಿಲೀಸ್ ಆಗಿಬಿಟ್ಟಿತ್ತು. ಸ್ಟೇ ಈಸ್ ಇನ್ಫ್ರಕ್ಷಿಯಸ್ ಅಂತ ಆಯಿತು. ಇಂಥವು ಅನೇಕ ಇನ್ಸಿಡೆನ್ಸ್ಗಳು ನಡ್ತವೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಒಂದು ದೊಡ್ಡ ಇನ್ಸಿಡೆನ್ಸ್ ನಡೆದಿದ್ದೇನಪ್ಪ ಅಂತಂದರೆ, ಕಾನೂನಿನ ಇದರಲ್ಲಿ ನಾನು ಒಂದು ಸಾರಿ ಮೇಷ್ಟ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಒಬ್ಬ ಜಡ್ಜ್ ಇದ್ದಾರೆ ಹೈಕೋರ್ಟಲ್ಲಿ, ಅವ್ರ ಜಾತಿಯವಂತರಿಗೆ ಮಾತ್ರ ಅವರು ಅಕಾಮಿಡೇಟ್ ಮಾಡ್ತಾರೆ, ಬೇರೆಯವ್ರಿಗೆಲ್ಲ ಅಕಾಮಿಡೇಟ್ ಮಾಡಲ್ಲ, ಏನು ಸರ್ ಮಾಡೋದು ಅಂತ. ನೋಡು ಏನಾದರೂ ಎವಿಡೆನ್ಸ್ ಸಿಗುತ್ತಾ ನೋಡು, ಬರೆದು ಬೇಡ ಅಂತಂದ್ರು. ಸರ್ ಹೈಕೋರ್ಟ್ ಜಡ್ಜ್ ಮೇಲೆ ಬರೆದು ಬಿಡೋದ ಅಂತ. ಬರೆಯೋಣ ತಗೋಕಣ ನೀನು ನೋಡು ಅಂತಂದರು. ನನಗೆ ಕರೆಕ್ಟಾಗಿ ಒಂದು ಇಶ್ಯೂ ಸಿಕ್ತು. ಆ ಜಡ್ಜ್ ಮುಂದುಗಡೆ ಯಾರೋ ಬೇರೆ ಒಬ್ಬ ಒಂದು ಕೇಸ್ ಹಾಕಿದ್ದಾನೆ. ಅದೇ ಸೆಟ್ ಆಫ್ ಫ್ಯಾಕ್ಟ್ಸು, ಅದೇ ಸೆಟ್ ಆಫ್ ಲಾ ಎಲ್ಲ ಇದೆ. ಅವನಿಗೆ ಸ್ಟೇ ಕೊಟ್ಟಿದ್ದಾರೆ, ಸ್ಟೇ ಕೊಟ್ಟಿಲ್ಲ. ನೆಕ್ಸ್ಟ್ ಡೇ ಅದೇ ಕೇಸನ್ನು ಇನ್ನೊಬ್ಬ ಅವ್ರ ಜಾತಿವತ್ತನ ಕೈಯಲ್ಲಿ ಹಾಕ್ಸಿದ್ದಾರೆ, ಅವನಿಗೆ ಸ್ಟೇ ಕೊಟ್ಬಿಟ್ರು. ಎರಡನ್ನೂ ತಗೊಂಡೋಗಿ ಮೇಷ್ಟ್ರಿಗೆ ತೋರಿಸ್ದೆ. ಬರೀ ಹಂಗಾದ್ರೆ ಅಂತಂದರು. ನಾನು ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟು ಬರ್ದಾಕ್ಬಿಟ್ಟೆ. ಆಗ ನಮ್ಮದು ಇದು ಪ್ರಿಂಟ್ ಆಗ್ತಾ ಇದ್ದಿದ್ದು ಲಂಕೇಶ್ ಭದ್ರ ಕವರ್ ಪೇಜು ಶಿವಕಾಶಿಯಲ್ಲಿ. ಇವ್ರು ಏನು ಹೆಡ್ಲೈನ್ಸ್ ಕಳಿಸಿರೋದು ಕೂಡ ನಮ್ಗೆ ಗೊತ್ತಿರ್ತಾ ಇರಲಿಲ್ಲ. ನಾನು ಬರೆದು ಬಿಟ್ಟು ಬಂದುಬಿಟ್ಟೆ. ನೆಕ್ಸ್ಟ್ ಡೇ ಪತ್ರಿಕೆ ಬಂತು, ದೊಡ್ಡದು ಹೈಕೋರ್ಟ್ ಫೋಟೋ ಹಾಕ್ಬಿಟ್ಟು ಟೈಟ್ಲ್ ಏನಪ್ಪ ಅಂದರೆ, ಹೈಕೋರ್ಟ್ ನ್ಯಾಯಮೂರ್ತಿಯ ಇನ್ನೊಂದು ಮೂತಿ ಅಂತ. ಸರ್ ಇನ್ನೊಂದು ರೂಪ ಅಂತಲೋ ಇನ್ನೊಂದು ಇದು ಅಂತಲೋ ಎಲ್ಲರೂ ಬರೀಬೋದಾಗಿತ್ತು ಸರ್. ಇನ್ನೊಂದು ಮೂತಿ ಅಂತ ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಗೆ ಹೇಳ್ತಿರಲ್ಲ ಸರ್ ನೀವು, ಏನು ಮಾಡಿದ್ರೆ ಅದೇ ಕಣಯ್ಯ ನನಗೆ ಉಳಿದಿದ್ದೆ ಅದೇ ಮಾಡಿದ್ದೀನಿ ಹೋಗು ಅಂತಂದರು. ಅಂದರೆ ಜಡ್ಜಸ್ ಅದಾದಮೇಲೆ ಅಂತೂ ಭಾಳ ಕಷ್ಟ ಆಯಿತು. ಅದಾದಮೇಲೆ ಅವರು ನನಗೆ ಹೇಳಿದ್ರು, ನೋಡು ಈಗ ನೀನು ಜಡ್ಜ್ ಮೇಲೆ ಬರೆದುಬಿಟ್ಟಿದ್ದೆ, ಸಿಟ್ಟಿಂಗ್ ಜಡ್ಜ್ ಮೇಲೆ. ನಾನು ಸುಮಾರು ಒಂದು 2-3 ತಿಂಗಳು ಕೋರ್ಟ್ಗೆ ಹೋಗಲಿಲ್ಲ ಬೈಕೆ.
ಆಮೇಲೆ ನೋಡು ಈಗ ಬರೆದುಬಿಟ್ಟಿದೆ, ಎಲ್ಲ ಆಗೋಗ್ಬಿಟ್ಟಿದೆ, ಈಗ ನಾವು ಏನು ಮಾಡಬೇಕು ಅಂತಂದರೆ ಒಂದು ಐಡಿಯಾ ಹೇಳ್ತೀನಿ ಮಾಡೋಣ ಅಂತಂದರು. ಸರ್ ಹೇಳಿ ಏನು ಅಂತಾರೆ. ನಿಮ್ಮನೇಲಿ ರೈಲ್ ಚೊಂಬು ಇದೆಯಾ ಅಂತ ಕೇಳಿದ್ರು. ಇದೆ ಸರ್, ಹಳೇದೊಂದು ರೈಲ್ ಚೊಂಬಿದೆ ಅಂತ. ಒಂದು ರೈಲ್ ಚೊಂಬಿ ಚಾಪೆ ತಗೊಂಡ್ಬಿಡು, ನಾನು ರೆಡಿಯಾಗಿರ್ತೀನಿ, ಇಬ್ಬರು ಜೈಲಿಗೆ ಹೋಗೋಣ ಅಂತ ಐಡಿಯಾ ಕೊಟ್ಟಿದ್ದವ್ರು ನನಗೆ. ಇಂಥದ್ದು ಅಂದರೆ ಅವರು ಎಷ್ಟು ನಿಷ್ಠುರವಾಗಿದ್ದರು ಅನ್ನೋದಕ್ಕೆ ಇದು ಭಾಳ ಒಳ್ಳೆಯ ಉದಾಹರಣೆಗಳು. ಅಂದರೆ ಜಡ್ಜಸ್ ಆಗಿರಲಿ, ಯಾರಾದರೂ ಆಗಿರಲಿ, ಅವರು ಭ್ರಷ್ಟರಾಗಿದ್ದರೆ, ಅವರು ಜಾತಿವಂತರಾಗಿದ್ದರೆ ಅವ್ರನ್ನ ಯಾವ ಕಾರಣಕ್ಕೂ ಕೂಡ ನಾವು ಕ್ಷಮಿಸಬಾರ್ದು. ಜರ್ನಲಿಸಮ್ ಅಂತಂದರೆ ಅದು ಅನ್ನೋದನ್ನು ಅವರು ಹೇಳಿಕೊಟ್ರು. ಇವತ್ತಿನ ಜರ್ನಲಿಸಮ್ಗೆ ನಾನು 1% ಕೂಡ ಅದನ್ನು ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಲಂಕೇಶ್ ಎಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ನಾನು ಹೋಲಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆ ಥರದ ಜರ್ನಲಿಸಮ್ನ ನಮ್ಮಂಥವ್ರಿಗೆ ಕಳಿಸ್ಕೊಟ್ರು. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಅವ್ರಿಗೆ ಭಾಳ ನಿಖರವಾದಂತಹ ಒಂದು ಇದಿತ್ತು, ವಿರೋಧ ಇತ್ತು. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರಗಳನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ಅವರು ಭ್ರಷ್ಟರಾಗಿದ್ದಿದ್ರೆ ಇವತ್ತು ಒಬ್ಬ ಟಿ ವಿ ನಡೆಸೋ ಒಬ್ಬ ಇವನು ಎಡಿಟರು ದಿನ ಪ್ರವಚನ ಮಾಡ್ತಾರಲ್ಲ ಇದರಲ್ಲಿ ಬಂದು, ನಮ್ಮ ಟಿ ವಿಗಳಲ್ಲಿ ಬಂದು, ಒಬ್ಬನಿಗೆ 1000 ಕೋಟಿ ಇದೆಯಂತೆ ಇವತ್ತು ಪ್ರಾಪರ್ಟಿ. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ಮೇಷ್ಟ್ರು ಯಾವತ್ತೂ ಕೂಡ ಆ ಥರದ್ದು ಇದನ್ನು ಮಾಡಲೇ ಇಲ್ಲ. ನಮಗೆಷ್ಟು ಚೆನ್ನಾಗಿ, ಎಷ್ಟು ಭ್ರಷ್ಟಾಚಾರದ ವಿರುದ್ಧವಾಗಿ ಎಷ್ಟು ಇದರಲ್ಲಿರಬೇಕು, ಸ್ಟ್ರಿಕ್ಟಾಗಿರಬೇಕು ಅನ್ನೋದನ್ನು ನಮ್ಗೆ ಕಲಿಸ್ಕೊಡ್ತಾಯಿದ್ರು. ಹೆಂಗೆ ಕಲಿಸ್ಕೊಟ್ರು ಅಂತಂದರೆ, ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ. ಕೋಲಾರದಲ್ಲಿ ಎಸ್ ಚಂದ್ರಯ್ಯ ಅಂತ ವ್ಯಕ್ತಿ ಇದ್ದ. ಆತ ಅಲ್ಲಿನ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಗಿದ್ದ. ಆತ ದೊಡ್ಡ ಶ್ರೀಮಂತ, ಭಾಳ ದುಡ್ಡಿರೋಂಥವನು. ಆತ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡಿಕೊಂಡು ಭಾಳ ದೊಡ್ಡ ಹೆಸರು, ಎಲ್ರಿಗೂ ದುಡ್ಡು ಕೊಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದ. ಆತನ ಬಗ್ಗೆ ಒಂದು ಸಾರಿ ಬರೆದುಬಿಟ್ಟೆ ನಾನು. ಎಸ್ ಚಂದ್ರಯ್ಯ ಅಲ್ಲ, ನೋ ಚಂದ್ರಯ್ಯ ಅಂತ ಟೈಟ್ಲು ಕೊಟ್ಟು ಬರೆದುಬಿಟ್ಟಿದ್ದಾಯಿತು. ಬರೆದಿದ್ದಾದ ಮೇಲೆ ಅವನು ನೆಕ್ಸ್ಟ್ ವೀಕು ಅದನ್ನ ಫಾಲೋ ಅಪ್ ಸ್ಟೋರಿ ಮಾಡಬೇಕಾಗಿತ್ತು. ನಾನು ಕೋಲಾರಕ್ಕೆ ಹೋದೆ. ಚಂದ್ರಯ್ಯನಿಗೆ ಕಾರ್ಡ್ ಕಳಿಸ್ದೆ. ಅವನಿಗೆ ಆಶ್ಚರ್ಯ, ನನ್ನ ಮೇಲೆ ಬರೆದು ನನ್ನ ಎದುರುಗಡೆ ಬಂದು ಕುಂತಿದ್ದಾನಲ್ಲ ಅಂತೇಳ್ಬಿಟ್ಟಿದ್ದೆ. ನಿನಗೇನು ಧೈರ್ಯ, ನನ್ನ ಮೇಲೇ ಬರೆದಿದ್ಯಾ, ಎದುರುಗಡೆ ಬಂದು ಕುಂತಿದ್ಯಲ್ಲ ಅಂತೇಳ್ಬಿಟ್ಟಿದ್ದೆ. ಅಷ್ಟೇ ಅದು ಅಂತಂದೆ. ನಾವೇನು ಯೋಚನೆ ಮಾಡಲ್ಲ, ಬರೆದು ಬಿಡ್ತೀವಿ, ಬಂದು ಕುಂತ್ಕೊಳ್ತೀವಿ ಅಂತಲೇ ಹೇಳಿದೆ. ಹೇಳಿದ ಮೇಲೆ ಅವನು ಏನೇನೋ ಮಾಡ್ದ, ಒಂದು ಚಿನ್ನದ ಪೆನ್ ಕೊಡೋಕೆ ಟ್ರೈ ಮಾಡ್ದ, ಬೈದ್ಬಿಟ್ಟು ಅಲ್ಲೇ ಇಟ್ಟು ಬಂದುಬಿಟ್ಟೆ. ಅದೆಲ್ಲ ಆಯಿತು. ಅದಾದ 1 ತಿಂಗಳಲ್ಲೋ 2 ತಿಂಗಳಲ್ಲೋ ನನಗೆ ಮದುವೆ. ನಾನು ಮದುವೆ ಇನ್ವಿಟೇಷನ್ನು ಕೊಟ್ಟಿಲ್ಲ ಅವನಿಗೆ. ಮದುವೆ ಬಂದುಬಿಟ್ಟು ಒಂದು ಶಿಲಾಬಾಲಿಕೆ ನನಗೆ ಪ್ರೆಸೆಂಟೇಷನ್ ಮಾಡಿಬಿಟ್ಟ, ಬಂದಿದ್ದೆ. ಇನ್ನು ಮದುವೆ ರಿಸೆಪ್ಷನಲ್ಲಿ ನಾನು ಶಿಲಾಬಾಲಿಕೆ ತಗೊಳ್ಳದೆ, ಇದನ್ನು ಪ್ರೆಸೆಂಟೇಷನ್ ತಗೊಳ್ಳದೆ ಹೆಂಗಿರಲಿ ನಾನು, ಅಲ್ಲಿ ದೊಡ್ಡ ಸೀನ್ ಆಗುತ್ತಲ್ವಾ, ತಗೊಂಬಿಟ್ಟೆ. ಅದಾದಮೇಲೆ 2 ದಿನಕ್ಕೆ ಮೇಷ್ಟ್ರಿಗೆ ಹೇಳಿದೆ, ಸರ್ ಅವನು ನೋಡಿ ಹಿಂಗೆ ಶಿಲಾಬಾಲಿಕೆ ಕೊಟ್ಟಿದ್ದಾನೆ ನನಗೆ ಮದುವೆನಲ್ಲಿ ಅಂತ. ಅವನು ಮನೆ ಹುಡ್ಕೊಂಡೋಗಿ ವಾಪಸ್ ಕೊಟ್ಬಿಡುವುದು. ಮನೆ ಹುಡ್ಕೊಂಡೋಗಿ ಅವ್ನಿಗೆ ವಾಪಸ್ ಕೊಟ್ಟು ಬಂದೆ. ಅವನು ಅವತ್ತು ನನಗೆ ಹೇಳಿದ್ದು ಇನ್ನೂ ನೆನಪಿದೆ, ನೀವೆಲ್ಲ ಉದ್ಧಾರ ಆಗಲ್ಲ ಬಿಡ್ರಿ ಅಂತ ಹೇಳ್ದ ಅವನು. ಅಂದರೆ ಹಿಂಗಿರ್ತೀರಲ್ಲ ನೀವೆಲ್ಲ ನಿಜವಾಗ್ಲೂ ಉದ್ಧಾರ ಆಗಲ್ಲ ಅಂತೇಳ್ಬಿಟ್ಟು ಇದು ಮಾಡ್ತಾ ಬರ್ತಾ ಇದ್ದದ್ದು. ಅವರಿಗೆ ಇಂಥದ್ದೆಲ್ಲ ಈ ಭ್ರಷ್ಟಾಚಾರದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಭಾಳ ಸಿಟ್ಟು ಮತ್ತು ಇದಿತ್ತು. ಆಮೇಲೆ ಮೀಸಲಾತಿ, ಇಂಥ ಇಶ್ಯೂಗಳ ಬಗ್ಗೆ ಅವ್ರಿಗೆ ಭಾಳ ಕ್ಲಾರಿಟಿ ಇತ್ತು. ಒಂದು ಸಾರಿ ಅವರು ಟೀಕೆ ಟಿಪ್ಪಣಿಯಲ್ಲಿ ಕೂಡ ಬರೆದಿದ್ದಾರೆ. ಮೀಸಲಾತಿಯ ವಿರೋಧಿ ಹುಡುಗರು ಬಂದಾಗ ಅವ್ರು ಕೇಳುವಂಥ ಪ್ರಶ್ನೆಗಳು, ಅವ್ರು ಹೇಳ್ತಾರೆ, ಅದು ಕ್ರೂಡಾಗಿರ್ಬೋದು ನಾನು ಕೇಳ್ತಾ ಇರೋಂಥದ್ದು, ಆದರೆ ಅದು ಸತ್ಯ ಅಲ್ವಾ ಅಂತೇಳ್ಬಿಟ್ಟಿದೆ. ಒಬ್ಬ ಮನುಷ್ಯ ಮಣ್ಣನ್ನು ಮುಟ್ಟಿದಂತಹ ಮನುಷ್ಯ, ಮಣ್ಣಿನ ಜೊತೆ ಕೆಲಸ ಮಾಡಿದಂಥ ಮನುಷ್ಯ, ಮಣ್ಣಿನ ಗುಣ ಗೊತ್ತಿರೋಂಥ ಮನುಷ್ಯ ಒಳ್ಳೆ ಇಂಜಿನಿಯರ್ ಆಗ್ತಾನ, ಅಥವಾ ಉರು ಹೊಡೆದವನು ಒಳ್ಳೆ ಇಂಜಿನಿಯರ್ ಆಗ್ತಾನ? ಅಥವಾ ಕುರಿ ಕೋಳಿನ ಕೊಯ್ದಂಥ ಮನುಷ್ಯ, ಅವ್ನಿಗೆ ಅನಾಟಮಿ ಗೊತ್ತಿರುತ್ತೆ, ಫಿಸಿಯಾಲಜಿ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ರಕ್ತಾರು ಮುಟ್ಟಿರ್ತಾನೆ, ಅವ್ನು ಮಾಂಸಾರು ಮುಟ್ಟಿರ್ತಾನೆ, ಅವ್ನಿಗೆ ಯಾವುದೇ ಹೆಸಿಟೇಷನ್ ಇಲ್ಲ, ಅವನು ಒಳ್ಳೆ ಡಾಕ್ಟ್ರ್ ಆಗ್ತಾನ? ಅಥವಾ ಇದು ಯಾವುದನ್ನೂ ಮಾಡದೆ ಉರು ಹೊಡೆದಂಥವನು ಒಬ್ಬ ಒಳ್ಳೆ ಡಾಕ್ಟ್ರ್ ಆಗ್ತಾ ಇಲ್ಲ? ಹಾಗಾಗಿ ಯಾವಾಗ ನೀವು ರಿಸರ್ವೇಷನ್ನು ಈ ಸಮುದಾಯಗಳನ್ನ ಕನ್ಸಿಡರ್ ಮಾಡಿಲ್ವೋ, ನಿಮ್ಮದು ಬುದ್ಧಿಪೂರ್ವಕವಾದಂತಹ ರಿಸರ್ವೇಷನ್ ಆದಾಗ ಈ ಸಮುದಾಯಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನು ಲಂಕೇಶ್ ಅವರು ರಿಸರ್ವೇಷನ್ ಬಗ್ಗೆ ಕೊಟ್ಟಂಥ ಇವುಗಳಲ್ಲಿ ಭಾಳ ಚೆನ್ನಾಗಿ ಅದನ್ನು ಇದು ಮಾಡಿ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ನಿಮಗೆ ಈಗ ಹೇಳ್ತಾ ಇರೋ ಸಂದರ್ಭದಲ್ಲಿ ಇನ್ನೊಂದು 2 ವಿಷಯಗಳು ಹೇಳ್ತೀನಿ. ಆಮೇಲೆ ನಿಮ್ಮ ಪ್ರಶ್ನೆಗಳೇನಿದ್ರೆ ನಾನು ಕೇಳ್ಬೋದು ಅಂದ್ಕೊಂಡಿದ್ದೀನಿ. ಅವರಲ್ಲಿ ನಾವು ಅತಿ ಹೆಚ್ಚು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಅವರಿಗೆ ಅಸಹಾಯಕರ ಬಗ್ಗೆ, ನೊಂದವರ ಬಗ್ಗೆ ಇದ್ದಂತಹ ಕಾಳಜಿಗಳು.
ನಾನು ಒಂದು ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಕಾಡು, ಆ ಕಾಡಲ್ಲಿ ಕುಕ್ಕುಮೂತಿಕೊಂಡ ಅಂತ ಒಂದು ಕಡೆ, ಇನ್ನೊಂದು ಕಡೆ ಮುದುಮಡುಗು ಅಂತ, ಆ ಮಧ್ಯದಲ್ಲಿ ಆ ಕಾಡಿನ ನಡುವೆ ಹಕ್ಕಿಪಿಕ್ಕಿ ಸಮುದಾಯಗಳಿದ್ರು. ಆ ಹಕ್ಕಿಪಿಕ್ಕಿ ಸಮುದಾಯಗಳು ಅಲ್ಲೊಂದು ಸ್ವಲ್ಪ ಒಂದು ಅರ್ಧ ಎಕರೆ ಇದನ್ನು ಉತ್ಕೊಂಡು ಅಲ್ಲಿ ಏನೋ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾಯಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭಾಳ ತೊಂದರೆ ಕೊಡ್ತಾಯಿದ್ರು. ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ ಅವ್ರ ಮೇಸ್ಟ್ರಿಗೆ, ನೀನು ಹೋಗೋ ರಿಪೋರ್ಟ್ ಮಾಡು ಅಂತೇಳು. ನಾನು ಹೋದೆ ಅಲ್ಲಿಗೆ. ಹೋಗಿ ಅಲ್ಲಿ ಹೋಗಲಿಕ್ಕೆ ನನಗೆ ಸಾಯಂಕಾಲ 4 ಗಂಟೆ ಹಿಡಿತು. ಬೆಳಗ್ಗೆಯಿಂದ ಹೊರಟಿದ್ದು ನಾನು, ಕೋಲಾರದಿಂದ ಹೊರಟಿದ್ದು. 4 ಗಂಟೆ ಆಯಿತು ನಡ್ಕೊಂಡು, ಸೈಕಲಲ್ಲಿ ಹೋಗಿ ಇದು ಮಾಡ್ಕೊಂಬಂದಿತ್ತು. ಬಂದ ಮೇಲೆ ಅವ್ರ ಜೊತೆಯಲ್ಲಿ ನಾನು ಮಾತುಕತೆಗಳು ಮಾಡ್ತಾ ಅವ್ರ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಬಂದು ಲಂಕೇಶ್ ಬದುಕಲೆ ಬರೆದ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರ ತಂಟೆಗೆ ಹೋಗೋದೇ ಬಿಟ್ಬಿಟ್ರು. ಅಂದರೆ ಒಂದು ಸಣ್ಣ ಸಮುದಾಯಕ್ಕೆ ಅವರು ಕೊಡ್ತಾ ಇದ್ದಂತಹ ಕಾಳಜಿಗಳು ಹೆಂಗಿರ್ತಾಯಿತ್ತು ಅಂತೇಳ್ಬಿಟ್ಟು. ಇನ್ನೊಂದು ಸಲ ನನಗೆ ಜೋಂಕಿಣಿ ಮುನಪ್ಪ ಅಂತೇಳ್ಬಿಟ್ಟು ಒಬ್ಬ ದಕ್ಕಲಿಕ ಸಮುದಾಯ, ಅಂದರೆ ಅವರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು, ಮಾದಿಗರು ಅವರನ್ನು ನಮ್ಮ ಮಕ್ಕಳು ಅಂತ ನೋಡ್ತಾರೆ. ಅಂಥ ಒಂದು ಸಮುದಾಯದ ಒಬ್ಬ ಜೋಂಕಿಣಿ ಮುನಪ್ಪ ಅನ್ನೋಂಥ ಒಬ್ಬ ಜಾನಪದ ವಿದ್ವಾಂಸರ ಬಗ್ಗೆ ಬರಲಿಕ್ಕೆ ಹೇಳಿದರು. ಆತ ಭಿಕ್ಷೆ ಬೇಡಿಕೊಂಡು ತಿರುಗಾಡಿಕೊಂಡು ಜೋಂಕಿಣಿ ನುಡಿಸ್ಕೊಂಡು ಗಂಗಭಾರತ ಹಾಡ್ತಾ ಇದ್ದಂತಹ ಮನುಷ್ಯ. ಅಲ್ಲಿಗೆ ಹೋದೆ ನಾನು. ಅದು ಕೂಡ ಗೌನಪಲ್ಲಿಗಿಂತ ಮುಂಚೆ ಏರಿಯಾಗಳಲ್ಲಿ ಇದ್ದ, ಎಲ್ಲ ಹುಡ್ಕೊಂಡೋದೆ. ಯಾವುದೋ ಒಂದು ದೇವಸ್ಥಾನದ ಸ್ಕೂಲಿನ ಮಗ್ಲಲ್ಲಿ ಮಲ್ಕೊಂಡಿದ್ದ. ಅವನ್ನ ಕರ್ಕೊಂಬಂದು ನಾನು ಹಾಡಿಸ್ದೆ, ಜೋಂಕಿಣಿ ಹಾಡಿಸಿದಾಗ ಆತ ಗಂಗಭಾರತವನ್ನು ಹಾಡ್ದ. ಗಂಗಭಾರತದಲ್ಲಿದ್ದಂತಹ ಮೆಸೇಜ್ ಇದೆಯಲ್ಲ, ಆ ಮೆಸೇಜನ್ನು ನಾನು ತೆಲುಗಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಲಂಕೇಶ್ಗೆ ಹೇಳಿದಾಗ ಲಂಕೇಶ್ ಭಾಳ ಆಶ್ಚರ್ಯಪಟ್ಟರು. ಏನು ಮಾರಾಯ, ಅವನಿಗೆ ಎಜುಕೇಷನ್ನೇ ಇಲ್ಲದಿರೋಂಥವನ ಇದರಲ್ಲಿ ಎಂಥ ಜಾತ್ಯತೀತ ಇದಿದೆ ಅಂತೇಳ್ಬಿಟ್ಟು. ಅವನು ಆ ತೆಲುಗಲ್ಲಿ ಭಾಳ ಚೆನ್ನಾಗಿದೆ ಅದು ಹಾಡು, ತಾಲಿಲೋ ಲಿಲಿಮಯ ಅಂತ ಒಂದು ಹಾಡಿದೆ ಅದು. ಆ ಹಾಡಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ಅಂದರೆ ಗಂಗೆ ನಮ್ಮವಳು, ಇದು ಏನದು ಒಂದು ತೆಲುಗಲ್ಲಿ ಚೆನ್ನಾಗಿದೆ ಅದು, ಜಂಜಮ್ಮಾದಿ ಲಿಂಗಮ್ಮಾದಿ ಗಂಗಮಾದಿ ಗಂಗಾ ಸ್ನಾನಮೇ ಮಾದಿ ಅಂತ. ಅಂದರೆ ನೀವು ಹಾಕಿರೋ ಜನಿವಾರ ನಮ್ಮದು, ಲಿಂಗ ನಮ್ಮದು, ಗಂಗೆ ನಮ್ಮದು, ಗಂಗೆ ಹುಟ್ಟಿರೋ ಸ್ಥಾನವೇ ನಮ್ಮದು. ಎಂಗಿಲಿ ಜಂಜಿವಾರ ಮೇಯಿಸಿಕೊನೆ ಮೀರು ಪೆದ್ದ ಮಡಿಸಲೈಪೋತಾರೆ ಅಂತ. ಇದು ನಾವು ಕುಡಿದ್ಬಿಟ್ಟು ಕುಣಿಯೋವಾಗ ಈ ಜನಿವಾರ ಬಿದ್ದೋಯ್ತು, ಆ ಜನಿವಾರನ ಹಾಕ್ಕೊಂಡು ನೀವು ದೊಡ್ಡವರಾಗ್ಬಿಟ್ಟಿದ್ದೀರಲ್ಲ ಅಂತ ಹೇಳುವಂಥ ಮಾತು. ಅದಾದಮೇಲೆ DSS ಅಲ್ಲಿ ಆ ಹಾಡೆಲ್ಲ ಭಾಳ ಪಾಪ್ಯುಲರ್ ಆಯಿತು, ಇದಾಯಿತು. ಅವನು ಭಾಳ ಚೆನ್ನಾಗಿತ್ತು ಅದು. ಅವನು ಕೇಳ್ತಾ ಇದ್ದ ಪ್ರಶ್ನೆಗಳು ಭಾಳ ಚೆನ್ನಾಗಿತ್ತು. ಅವನು పందిని తింటారు ఊర్లోనే ఉంటారు, గోవును తింటాము బయట ఉంటాము, పందేమి తింటుంది గోవేమి తింటుంది సరిసూచి చెప్పండి పెద్దలారా ಅಂತ. ಹಂದಿನ ತಿನ್ನೋರು ಊರ್ಲೇ ಇರ್ತಾರೆ, ಗೋವನ್ನು ತಿನ್ನೋವಂಥವ್ರು ಊರಾಚೆ ಇರ್ತೀವಿ. ಹಂದಿ ಏನು ತಿನ್ನುತ್ತೆ, ಗೋವೇನು ತಿನ್ನುತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನೀವೇ ಹೇಳಿ ಅಂತ ಹೇಳುವಂಥ ಮಾತುಗಳು. ಇಂಥವುಗಳನ್ನೆಲ್ಲವನ್ನು ಕೇಳಿಸ್ಕೊಂಡಾಗ ಭಾಳ ಥ್ರಿಲ್ ಆಗಿಬಿಡ್ತಾಯಿದ್ರು. ಅವರು ಭಾಳ ಚೆನ್ನಾಗಿ ಇಂಥದ್ದೆಲ್ಲ ಬರೆದಾಗ ನಮಗೊಂದು ಬಕ್ಷೀಸ್ ಕೊಡ್ತಾಯಿದ್ರು. ಬಕ್ಷೀಸ್ನ ಬಹುಶಃ ಚಂದ್ರೇಗೌಡ ನಾವೆಲ್ಲರೂ ತಗೊಂಡಿದ್ವಿ. 200 ರೂಪಾಯಿನ ಒಂದು ಕವರ್ಗೆ ಹಾಕಿ ಭಾಳ ಒಳ್ಳೆಯ ಲೇಖನ ಬರ್ದಾಗ ಕೊಡ್ತಾಯಿದ್ರು. ಅದನ್ನ ತಗೊಂಡು ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಆಚೆಗೆ ನಮಗೆ ಇಂಥ ಸಮುದಾಯಗಳನ್ನು ನಾವು ಹೆಂಗೆ ನೋಡ್ಬೋದು, ಈ ಕೊರಗರ ಬಗ್ಗೆ ಬರೆದಿದ್ದು, ಆಮೇಲೆ ಇವರು ಕಟಕ ಸಮುದಾಯಗಳ ಬಗ್ಗೆ ಬರೆದಿದ್ದು, ದೊಂಬರ ಬಗ್ಗೆ ಬರೆದಿದ್ದು, ಇವೆಲ್ಲವೂ ಕೂಡ ಆಗಿನ ಮೇಷ್ಟ್ ಕಲಿಸಿದ್ರಿಂದಾಗಿ ಇವತ್ತು ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಸುಮಾರು 67 ಸಮುದಾಯಗಳನ್ನು ಇವುಗಳನ್ನು ಕಂಡಿಡಲಿಕ್ಕೆ ಸಾಧ್ಯ ಆಯಿತು. ಹೆಸರೇ ಇಲ್ಲದಂಥ ಸಮುದಾಯಗಳನ್ನು ನಾನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಅದ್ರ ಹಿಂದುಗಡೆ ನನ್ನೊಳಗಡೆ ಮೇಷ್ಟ್ರಿದ್ರು ಅನ್ನೋದನ್ನು ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅದು ಯಾಕಂದರೆ ನಿಮಗೆ ಯಾಕೆ ಶಿಬಿರಾರ್ಥಿಗಳಿಗೆ ಮಾತ್ರ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬ ಮನುಷ್ಯ ಹೆಂಗೆ ಪ್ರಭಾವ ಬೀರ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿಗೂ ಕೂಡ ನಮ್ಮಲ್ಲಿರುವಂಥವ್ರು, ನಾನಾಗಲಿ, ಚಂದ್ರು ಆಗಲಿ, ಸೀತಾರಾಮಾಗಲಿ, ನಾವು ಯಾರೇ ಆಗಿರಲಿ, ಎಂದೂ ಕೂಡ ನಾವು ಕಮ್ಯುನಲ್ಸ್ ಆಗಿಲ್ಲ, ಎಂದೂ ಕೂಡ ನಾವು ಭ್ರಷ್ಟರಾಗಿಲ್ಲ. ಆ ಮಾನವೀಯತೆ ಇವುಗಳನ್ನು ಉಳಿಸ್ಕೊಂಡೇ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೇಷ್ಟ್ರೇ ಮೇಜರ್ ಆಗಿರುವಂಥ ಕಾರಣ ಅನ್ನೋದನ್ನು ಮರೆಯೋಂಗಿಲ್ಲ. ಅಂಥ ಒಂದು ನಮ್ಮ ಜೀವನವನ್ನೇ ಒಂದು ರೂಪಿಸಿದಂತಹ ಮೇಷ್ಟ್ರನ್ನ ನಾವು ಎಂದಿಗೂ ಕೂಡ ನೆನೆಸ್ಕೋಬೇಕು ಅಂತ ಹೇಳ್ತಾ, ಆಮೇಲೆ ಸುಮಾರು ಜನ ಅವ್ರ ಜೊತೆಲಿ ಕೆಲಸ ಮಾಡಿದಂಥವ್ರಿಗೆ ಈ ಥರದ ಪ್ರಭಾವ ಆಗಿದೆ. ಮೇಷ್ಟ್ರು ನನ್ನ ಬಗ್ಗೆ ಒಂದು ಸಾರಿ ಬರೆದ್ರವರು,
ಅವ್ರು ಬರೆದಿದ್ದನ್ನು ನಾನು ಅದಕ್ಕೆ ನನ್ನ ಜ್ಞಾನಪೀಠ ಪ್ರಶಸ್ತಿನೋ ಅಥವಾ ಇನ್ಯಾವುದೋ ಪ್ರಶಸ್ತಿಗಿಂತ ದೊಡ್ಡದಾಗಿ ನಾನು ಭಾವಿಸ್ತೀನಿ. ನನ್ನ ಪ್ರಜ್ಞೆಯ ಭಾಗವಾಗಿದ್ದಾನೆ ಅಂತ ಬರೆದರು. ಅದು ನನಗೆ ಅತ್ಯಂತ ಖುಷಿ ಕೊಟ್ಟಂಥದ್ದು. ಇವತ್ತಿಗೂ ಕೂಡ ಏನೇ ಮಾಡಿದ್ರು ಕೂಡ ನನ್ನೊಳಗಡೆ ಮೇಷ್ಟ್ರು ಇದ್ದುಕೊಂಡು ಆ ಕೆಲಸನ ಮಾಡಿಸ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಮೇಷ್ಟ್ರು. ಅವರನ್ನು ನಾವು ಎಂದಿಗೂ ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ನಾನು ಸಾಯೋವರೆಗೂ ಕೂಡ ಮೇಷ್ಟ್ರನ್ನ ಮರಲಿಕ್ಕೆ ಸಾಧ್ಯವಿಲ್ಲ.